ಎಲ್ಲರಿಗೂ ಒಂದು ಸೆಕೆಂಡ್ ನಮಸ್ಕಾರ. ನನ್ನ ಹೆಸರು ಅಚಲ್ಕರ್, ಹುಬ್ಬಳ್ಳಿ, ಈ ಟೀಮ್ ಲೀಡರ್. ಕಳೆದ ಸುಮಾರಾಗಿ 5 ತಿಂಗಳದಿಂದ ನಾವು ಎಲ್ಲರದ್ದು ಅನ್ಮ್ಯೂಟ್ ಮಾಡ್ಬಿಡಿ. ಎಲ್ಲರದ್ದು ಅನ್ಬಿಟ್ಟು ಕಾಮನ್ ಆಗಿ ಆಗಿರ್ತೀವಿ ಸರ್. ನಾನು ಕೆಲವೊಬ್ರದ್ದು ಕೋರ್ಸ್ ಮಾಡಿರ್ತೀನಿ, ನನಗೆ ಸಪೋರ್ಟಿಂಗ್ ಬೇಕಾಗ್ತಿತ್ತಂತ. ಸರಿ ಸೊ ಕಳೆದ ಒಂದು 5 ತಿಂಗಳದಿಂದ ನಾವು ಒಂದು ಕಾನ್ಸೆಪ್ಟ್ ಅಂದ್ರೆ ಒಂದು ನೆಟ್ವರ್ಕ್ ಮಾರ್ಕೆಟ್ ಬಿಸ್ನೆಸ್ ಅನ್ನ ಮಾಡಾಕ್ತಿವಿ. ಶ್ರೀಮಾರ್ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ ನಮ್ಮ ಕಂಪನಿ ಹೆಸರು. ಇವತ್ತು ನಾವೆಲ್ಲ ಬಂದಿರೋದು ನಮ್ಮ ಕಂಪನಿ ಬಗ್ಗೆ ತಿಳ್ಕೊಳಕ್ ಬಂದೀವಿ. ಈ ಶ್ರೀಮಾರ್ ರೋಟಿ ಬ್ಯಾಂಕ್ ಏನು, ಆ ಕಂಪನಿ ಯಾರು ಸ್ಟಾರ್ಟ್ ಮಾಡಿದ್ರು, ಅದರದ್ದು ಲೀಗಲ್ ಒಂದು ಡಾಕ್ಯುಮೆಂಟೇಶನ್, ಲೀಗಲ್ ಒಂದು ಇದನ್ನ ಸ್ಟ್ರಕ್ಚರ್ ಕರೆಕ್ಟ್ ಐತಿ ನೋಡ್ಕೋಬೇಕು. ಆಮೇಲೆ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಸ್ಟಡಿ ಮಾಡ್ಬೇಕು. ನೆಕ್ಸ್ಟ್ ಪಾಯಿಂಟ್, ಈ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಯಾವ ತರ ಇಂಪ್ಲಿಮೆಂಟ್ ಮಾಡಿದ್ರೆ ನಾನು ಇಲ್ಲಿ ನನ್ನ ಲೈಫ್ ಅನ್ನ ಸೆಟ್ಲ್ ಮಾಡ್ಕೊಳ್ತೀನಿ ಅಂತ ನಾನು ಅದನ್ನ ತಿಳ್ಕೊಬೇಕು. ಒಂದು ಮಾತ್ರ ಸತ್ಯ, ಇದು ಹೋಗ್ತಾ ಹೋಗ್ತಾ ನಿಮ್ಗೆ ಪಾಯಿಂಟ್ ಟು ಪಾಯಿಂಟ್ ಆ ಸಮಯ ಬಂದಾಗ ಹೇಳ್ತೀನಿ. ಈಗ ಅಡ್ವಾನ್ಸ್ ಆಗಿ ಹೇಳಿದ್ರೆ ಅದು ನಡೆಯಂಗಿಲ್ಲ. ನಾನು 3 ಪಾಯಿಂಟ್ ಬಂದಾಗ ಹೇಳ್ತೀನಿ. ಆಗ್ಬೋದಲ್ಲ ರೆಡ್ಡಿ ಅವರೇ? ನನ್ನ ಜೊತೆಗೆ ನೋಡಿದಿರಿ? ಹಂಗಾರೆ ಮೊದಲೇ ನಾವು ಪಾಯಿಂಟ್ ಟು ಪಾಯಿಂಟ್, ಈಗ ನಾನು ಮೊದಲೇ ಕ್ಲಿಯರ್ ಆಗಿ ಹೇಳ್ತೀನಿ. ಎಲ್ಲದನ್ನು ನಾನು ಡೀಪ್ ಆಗಿ ಹೋಗಂಗಿಲ್ಲ. ಎಷ್ಟು ನೆಸೆಸರಿ ಐತಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ. ಮೊದಲನೇದಾಗಿ ಇವತ್ತು ನಾವು ಕಂಪನಿ ಬಗ್ಗೆ ತಿಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಬಂದಿರ್ತಕ್ಕಂತ ಒಂದು ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ, ಎಸ್ ತರ್ಬೇಕಾಗಿತ್ತಲ್ಲ. ಓಕೆ, ಮಧ್ಯದೊಳಗೆ ಯಾರ್ದಾರ ಮೈಕ್ ಅನ್ನು ಆಫ್ ಮಾಡ್ಕೊಳ್ರಿ. ಅದು ಸಿಕ್ಕಿಲ್ಲ. ರವೀಂದ್ರ ಸರ್ ನಾನ ಮಾಡುದು. ಓಕೆ, ಚಲೋ. ಶೆಟ್ರ ರೆಡಿ ಇದ್ರಿ? ಮೊದಲದಾಗಿ ಇವತ್ತಿನ ಶ್ರೀಮಾರ್ ರೋಟಿ ಬ್ಯಾಂಕ್ ಫೌಂಡೇಶನ್ ಬಗ್ಗೆ ತಿಳ್ಕೊಳಕ್ ಬಂದಿವಿ. ನಮ್ಮ ಶ್ರೀಮಾರ್ ರೋಟಿ ಬ್ಯಾಂಕ್ ಇದು 100% AI ಬೇಸ್ಡ್ ಯೂನಿವರ್ಸಲ್ ಕಮ್ಯುನಿಟಿ ಬಿಲ್ಡಿಂಗ್ ಒಂದು ಪ್ಲಾಟ್ಫಾರ್ಮ್. ಇದು ಯಾವ್ದು ಸರ್? ಇದು ನಮ್ದು ಟೋಟಲಿ ನಮ್ಮ ಸಿಸ್ಟಮ್ ಏನೈತಲ್ಲ, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೈ ಕೊಟ್ಟಿವಿ. ಇಲ್ಲಿ ಯಾವ್ದನ್ನು A-Z ನಮ್ದು ಸಿಸ್ಟಮ್ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಪರೇಟ್ ಮಾಡ್ತೀವಿ. ನಮ್ದು ಶ್ರೀಮಾರ್ ರೋಟಿ ಬ್ಯಾಂಕ್ ಒಂದು ಫೌಂಡೇಶನ್. ಆಮೇಲೆ ನಮ್ಮ ಶ್ರೀಮಾರ್ ರೋಟಿ ಬ್ಯಾಂಕ್ ಫೌಂಡೇಶನ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ, ಅವ್ರ ಹೆಸರು ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಅಂತ. ನಮ್ಮ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಇವರು PhD ಡಾಕ್ಟರ್ ಅಲ್ಲ, ರಿಯಲ್ ಡಾಕ್ಟರ್. ಒಂದು ಡಾಕ್ಟರ್ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಕಳೆದ ಈ ಡಾಕ್ಟರ್ ಜೊತೆಗೆ ಅವರು ಕಳೆದ ಒಂದು ಸುಮಾರಾಗಿ ಒಂದಲ್ಲ 32 ವರ್ಷ ನೆಟ್ವರ್ಕ್ ಮಾರ್ಕೆಟ್ ಅದು ಒಂದು ಎಕ್ಸ್ಪೀರಿಯನ್ಸ್ ಐತಿ. ಆ ಎಕ್ಸ್ಪೀರಿಯನ್ಸ್ ಒಂದು ನಿಚೋಡ್ ಅಂತಲ್ಲ, ಒಂದು ರಸ ಅಂತಲ್ಲ, ಈ ಒಂದು ಕಾನ್ಸೆಪ್ಟ್ ರೂಪದೊಳಗೆ ಪಟ್ರ ಅದು ಯಾವ್ದಂತ ನಮ್ಮದು ಹೋಗ್ತಾ ಹೇಳ್ತೀನಿ. ಇವರು ನಮ್ಮ ಕಂಪನಿ ಓನರ್. ಇವರು ತಮ್ಮ ಶ್ರೀಮಾರ್ ರೋಟಿ ಬ್ಯಾಂಕ್ ಫೌಂಡೇಶನ್ ಅನ್ನ ಈಗಲ್ಲ 2017ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡ್ರು. ಸುಮಾರು ಕಳೆದ 8 ವರ್ಷದಿಂದ ಈ ವ್ಯಕ್ತಿ ನಮ್ಮ ಶ್ರೀಮಾರ್ ರೋಟಿ ಬ್ಯಾಂಕ್ ಅನ್ನ ಇವತ್ತು ಆಪರೇಟ್ ಮಾಡಾಕ್ತಾರ. ಅದ್ರ ಜೊತೆಗೆ ಇವರು ನಮ್ಮ ಕಂಪನಿ ಒಳಗೆ ಪರ್ಟಿಕ್ಯುಲರ್ ಆಗಿ ಶ್ರೀಮಾರ್ ರೋಟಿ ಬ್ಯಾಂಕ್ ಒಳಗೆ ಈ ವ್ಯಕ್ತಿ ಯಾವುದೇ ಡಿಸಿಷನ್ ಆಗ್ಲಿ, ಒಂದು ಪಿನ್ ಟು ಪ್ಲೇನ್ ಯಾವುದೇ ತರದ ಒಂದು ಡಿಸಿಷನ್ ತಗೋಬೇಕಂದ್ರೆ ಸಿಂಗಲ್ ಮೈಂಡೆಡ್ ಡಿಸಿಷನ್ ಅನ್ನ ತಗೊಳಂಗಿಲ್ಲ. ಈ ವ್ಯಕ್ತಿಗೆ ಡಿಸಿಷನ್ ಒಳಗೆ ನಮಗೆ ಸಪೋರ್ಟ್ ಕೊಡ್ಲಿಕ್ಕೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಒಳಗೆ ಸಪೋರ್ಟ್ ಕೊಡ್ಲಿಕ್ಕೆ ಒಂದು ಟೋಟಲ್ ಟೀಮ್ ಒಳಗೆ ನ್ಯಾಷನಲ್ ಲೆವೆಲ್ ಒಳಗೆ ಕೋಆರ್ಡಿನೇಟರ್ ಟೀಮ್ ಅಂತ ಮಾಡ್ಯಾರ. ಈ ಕೋಆರ್ಡಿನೇಟರ್ ಟೀಮ್ ಒಳಗೆ ರಾಜೇಶ್ ಠಾಕೂರ್ ಅದಾರ, ಆಮೇಲೆ ನಮ್ಮ GS ರಾಜೋತ್ ಅವ್ರ ಅದಾರ, ಆಮೇಲೆ ಈ ಚಂದ್ರ, ಆಮೇಲೆ ಮಂಜು ಜಿನ್ನಾ, ಆಮೇಲೆ ಇವ್ರು ಮಾತ್ರ ಗುಪ್ತಾ. ಸೊ ಇವ್ರ ಸುಧಾರಿಸಿಕೊಂಡ ಇವರೆಲ್ಲ ಯಾರಂದ್ರೆ ನಮ್ಮಂಗ ಸ್ಟಾರ್ಟಿಂಗ್ ಒಳಗೆ ಒಂದು ಸಾಧಾರಣ ಒಂದು ಮೆಂಬರ್ ಆಗಿ ಜಾಯ್ನ್ ಆಗಿ ಅವ್ರು ಹಂತವಾಗಿ ಇವತ್ತು ಕಂಪನಿ ಒಳಗೆ ಈ ಮಟ್ಟಕ್ಕೆ ಬಿಟ್ರ. ಇದರರ್ಥ ನಾಳೆ ನಾವು ಪ್ರಯತ್ನ ಮಾಡಿದ್ರೆ ಈ ಲಿಸ್ಟ್ ದೊಳಗೆ ನನ್ನ ಫೋಟೋನು ಬರ್ಬೋದು, ರಾಮಚಂದ್ರ ಶೆಟ್ಟರ್ ಫೋಟೋನು ಬರ್ಬೋದು, IV ರೆಡ್ಡಿ ಅವ್ರ ಫೋಟೋನು ಬರ್ಬೋದು. ಆ ಮಟ್ಟಕ್ಕೆ ನಾವು ಬೆಳಿಬಹುದು. ಇಲ್ಲಿ ಚಾನ್ಸ್ ಐತಿ. ಇದು ಕೋಆರ್ಡಿನೇಟರ್. ನಮ್ಮ ಕಂಪನಿ ಒಳಗೆ ಯಾವುದೇ ಒಂದು ಡಿಸಿಷನ್ ತಗೋಬೇಕಂದ್ರೆ ಇವರು ಸಲಹೆ ತಗೊಂಡು ಆಮೇಲೆ ಅವರು ನಮ್ಮ ಕಂಪನಿ ಒಳ್ಳೆ ಡಿಸಿಷನ್ ತಗೋತಾರ. ಇಲ್ಲಿ ಯಾವುದೇ ಸಿಂಗಲ್ ಮೈಂಡ್ ಇಲ್ಲ. ಆಮೇಲೆ ಇದ್ರ ಜೊತೆಗೆ ನಮ್ಮ ಕಂಪನಿದು ಲೀಗಲ್ ಡಾಕ್ಯುಮೆಂಟೇಶನ್
ಇವತ್ತು ನಾವು ಕಂಪನಿನ 100% ಲೀಗಲ್ ಆಗಿ ನಡೆಸಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ನಾವು ತಗೊಂಡೆ. ಇದ್ರೊಳಗೆ ನಾವು ಒಂದೊಂದು ಡಾಕ್ಯುಮೆಂಟೇಶನ್ ಇಲ್ಲಿ ಕ್ಲೀನ್ ಆಗಿ ತೋರಿಸಿನಿ. ಇದು ಎಲ್ಲರಿಗೂ ಗೊತ್ತೈತಿ. ಇದು ನಮ್ಮ ಕಂಪನಿದು ಪ್ಯಾನ್ ಕಾರ್ಡ್, ಇಲ್ಲಿ ಶ್ರೀಮಾರ್ ರೊಟ್ಟಿ ಬ್ಯಾಂಕ್, ಇದು ಪ್ಯಾನ್ ಕಾರ್ಡ್ ನಂಬರ್. ಆಮೇಲೆ ಇದು ಎರಡನೇ CSR ಸರ್ಟಿಫಿಕೇಟ್ ಅಂತ. ಈ CSR ಸರ್ಟಿಫಿಕೇಟ್ ಇವತ್ತೆ ಇದು ಬಹಳ ಇಂಪಾರ್ಟೆಂಟ್. ಒಂದು ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಿಗ್ತಕ್ಕಂತ ಒಂದು ಸರ್ಟಿಫಿಕೇಟ್. ಇದ್ರ ಜೊತೆಗೆ ಕಂಪನಿ ಆಕ್ಟ್ ಪ್ರಕಾರ ನಮ್ಮ ಕಂಪನಿ ರಿಜಿಸ್ಟರ್ ಆಗಿರ್ತಕ್ಕಂತ ಒಂದು ಇದು ಕಂಪನಿ ರಿಜಿಸ್ಟ್ರೇಷನ್ ಒಂದು ಆಕ್ಟ್ ಪ್ರಕಾರ ನಾವು ತಗೊಂಡಿರ್ತಕ್ಕಂತ ಒಂದು ಸರ್ಟಿಫಿಕೇಟ್. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್. ಇವತ್ತು ನಮ್ಮ ಶ್ರೀಮಾರ್ ರೊಟ್ಟಿ ಬ್ಯಾಂಕ್ ISO 2015 ಸರ್ಟಿಫಿಕೇಟ್ ಅನ್ನು ತಗೊಂಡು ಆಪರೇಟ್ ಮಾಡತ್ತಾರ. ಅದ್ರ ಜೊತೆಗೆ ಇದು ನಮ್ಮ ಕಂಪನಿದು ಅಗ್ರಿಮೆಂಟ್ ಮಾಡಿರ್ತಕ್ಕಂತ ಒಂದು ಯಾವುದೇ ಒಂದು ಕಂಪನಿ ರಿಜಿಸ್ಟರ್ ಆಗ್ಬೇಕಂದ್ರೆ ಬಾಂಡ್ ಪೇಪರ್ ಮೇಲೆ ರಿಜಿಸ್ಟರ್ ಆಗಿರ್ತಿದೆ. ಇದು ರಿಜಿಸ್ಟರ್ ಆಗಿರ್ತಕ್ಕಂತ ಒಂದು ಸರ್ಟಿಫಿಕೇಟ್. ಈ ಪ್ರಕಾರ ನಮ್ಮ ಕಂಪನಿ 100% ಲೀಗಲ್ ಆಗಿತ್ತು ಅಂತ ತಿಳ್ಕೊಂಡು ಹೇಳಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟೇಶನ್ ಬೇಕು ಅದನ್ನೆಲ್ಲ ನಾವು ವೆಬ್ಸೈಟ್ ನೊಳಗೂ ಡಿಸ್ಪ್ಲೇ ಮಾಡಿವಿ, ಇಲ್ಲಿನೂ ನಾವು ಡಿಸ್ಪ್ಲೇ ಮಾಡಾಕ್ತಿವಿ. ಸೊ ಇದು ನಮ್ಮ ಕಂಪನಿದು ಒಂದು ಲೀಗಾಲಿಟಿ. ಈಗ ನಮ್ಮ 100% ಲೀಗಲ್ ಆಗಿರ್ತಕ್ಕಂಥ ಒಂದು ಕಂಪನಿ ನಮ್ಮ ಶ್ರೀಮಾರ್ ರೊಟ್ಟಿ ಬ್ಯಾಂಕ್ ಫೌಂಡೇಶನ್. ಈ ಶ್ರೀಮಾರ್ ರೊಟ್ಟಿ ಬ್ಯಾಂಕ್ ಫೌಂಡೇಶನ್ ಇವತ್ತೆ ನಾವು ಎಷ್ಟೋ ಜನ ನಮಗೆ ಕರೆದಾರ, ಸರ್ ನಾವು ಇದನ್ನ ಮಾಡೋದ್ರಿಂದ ಏನೇನ್ ಬೆನಿಫಿಟ್ ಸರ್? ಸಿಂಪಲ್ ಆಗಿ ಹೇಳ್ತೀನಿ. ಇವತ್ತು ನಮ್ದು ಎಲ್ಲರದು ಇನ್ಕಮ್ ಅನ್ನೋದು ಏನೈತಲ್ಲ ಲಿಮಿಟೆಡ್ ಇನ್ಕಮ್ ಐತಿ. ಏನೈತಿರಿ ಶೆಟ್ರೆ? ನಮ್ದು ಇನ್ಕಮ್ ಏನೈತೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನ, ಇನ್ಕಮ್ ಅನ್ನೋದು ಲಿಮಿಟೆಡ್ ಇರ್ತೈತಿ. ಆದ್ರೆ ಆಶೆಗಳು ಬೆಟ್ಟದಷ್ಟು ನಮ್ಗೆ ಇನ್ಕಮ್ ಪಾಕೆಟ್ ನೊಳಗೆ ದುಡ್ಡು ಇರಂಗಿಲ್ಲ. ಆದ್ರೆ ಎಲ್ಲರಿಗೂ ಪ್ರತಿಯೊಂದು ವ್ಯಕ್ತಿಗೂ ಬೆಟ್ಟದಷ್ಟು ಆಸೆ ಐತಿ. ಏನಂತ ರಾಮಚಂದ್ರ ಆಚಾರ್ಯ ನೋಡ್ತಿರೋ? ಈಗ ನೋಡ್ರಿ, ಒಂದು 10,000 ರೂಪಾಯಿ ಇನ್ಕಮ್ ತಗೊಳ್ತಕ್ಕಂಥ ವ್ಯಕ್ತಿಗೂ ಒಂದು ಬೆಟ್ಟದಷ್ಟು ಆಸೆ ಇರ್ತೈತಿ. ನಾನು ಕರೋಪತಿ ಆಗ್ಬೇಕು, ಕಾರ್ನಾಗ ಓಡಾಡ್ಬೇಕು, ಸ್ವಂತ ಮನಿ ಮಾಡ್ಬೇಕು, ಫಾರಿನ್ ಟ್ರಿಪ್ ಮಾಡ್ಬೇಕು, ಮಕ್ಕಳಿಗೆ ಏನೆಲ್ಲ ಬೇಕಾದಷ್ಟು ಬೆಟ್ಟದಷ್ಟು ಆಸೆ ಇರ್ತೈತಿ. ಅವ್ನಿಗೆ ಇನ್ಕಮ್ 10,000 ರೂಪಾಯಿ ಇರ್ತೈತಿ. ಅವ್ನು ಗೊತ್ತು ನನ್ನ 10,000 ರೂಪಾಯಿದೊಳಗೆ ನನ್ ಯಾವ್ದು ಡ್ರೀಮ್ಸ್ ಅನ್ನು ಫುಲ್ಫಿಲ್ ಮಾಡಕ್ ಆಗಂಗಿಲ್ಲ ಅಂತ ಗೊತ್ತೈತಿ. ಆದ್ರೂ ಡ್ರೀಮ್ ಕಾಣದೆ ನನ್ ಬಿಡ್ತಾರೇನೋ. ಆದ್ರೆ ಅಂತ ವ್ಯಕ್ತಿಗಳಿಗೆ ನಮ್ಮ ಡ್ರೀಮ್ಸ್ ಏನೈತಲ್ಲ ನಾವು ಆಗಂಗಿಲ್ಲ ಅಂತ ತಿಳ್ಕೊಂಡ್ರೆ ಆ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಐತಿ. ಅದೇ ಅವಕಾಶ ನಮ್ಮ ಶ್ರೀಮಾರ್ ರೊಟ್ಟಿ ಬ್ಯಾಂಕ್ ಫೌಂಡೇಶನ್. ಕ್ಲಿಯರ್ ಅಂತಲ್ಲ ರೆಡ್ಡಿ? ನಮ್ಮ ಶ್ರೀಮಾರ್ ರೊಟ್ಟಿ ಬ್ಯಾಂಕ್ ಅನ್ನೋದೇನೈತಲ್ಲ ಇದು ಒಂದು ನಾವು ನೆಟ್ವರ್ಕ್ ಮಾರ್ಕೆಟ್ ಅಲ್ಲ, ಇದು ಒಂದು NGO. ಅಂದ್ರೆ ಈ NGO ಅಂದ್ರೆ ಸಮಾಜ ಸೇವೆ ಮಾಡ್ತೇವಲ್ಲ ಆ ಒಂದು ಕೆಲಸ ಮಾಡ್ತೀವಿ. ನಮ್ಮ ಕಂಪನಿ ಶ್ರೀಮಾರ್ ರೊಟ್ಟಿ ಬ್ಯಾಂಕ್ 2011 ಇಸ್ವಿ ಅಂದ್ರೆ ಕಳೆದ 8 ವರ್ಷದಿಂದ ನಡೆದೈತೆ ಅಂತ ಹೇಳಿದೆ. ಕಳೆದ 8 ವರ್ಷದೊಳಗೆ ನಮ್ಮ ಶ್ರೀಮಾರ್ ರೊಟ್ಟಿ ಬ್ಯಾಂಕ್ನವ್ರು ಏನೇನ್ ಕೆಲಸ ಮಾಡ್ರ ಇನ್ನು ನೋಡ್ರಿ. ನಾವು ಇದು ನಮ್ದು ಶ್ರೀಮಾರ್ ರೊಟ್ಟಿ ಬ್ಯಾಂಕ್ ಇದು ಬೇಸಿಕಲಿ ಒಂದು ನೆಟ್ವರ್ಕ್ ಮಾರ್ಕೆಟ್ ಅಲ್ಲ, ಇದು ಒಂದು NGO ಅಂದ್ರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಈಗ ಇಂಡಿಯಾದೊಳಗೆ ಲಕ್ಷಾಂತರ ಗಂಟಲೆ ನಮ್ದು ಒಂದು NGO. ನಾವು ಕಳೆದ 8 ವರ್ಷದಿಂದ ಇದನ್ನ ಸತತವಾಗಿ ನಡೆಸಾಕ್ತಿವಿ. ಈಗ ಅದ್ರೊಳಗೆ ಇಲ್ಲಿ ಮೊದಲದಾಗಿ ಒಂದೊಂದಾಗಿ ಬುಜುರ್ಗ ಅಂಕಲಿಗೆ ನೇತ್ರ ಚಿಕಿತ್ಸಾ ಕರೋಣ ಅಂದ್ರೆ ಏಜ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಸಮಾಜದೊಳಗೆ ಬಡವರು ಇರ್ತಾರ, ನಾಳೆ ಕಣ್ಣಿನ ದೋಷ ಇರ್ತೈತಿ, ಆಪರೇಷನ್ ಮಾಡ್ಬೇಕಾಗ್ತೈತಿ, ಅವ್ರಿಗೆ ದುಡ್ಡು ಇರಂಗಿಲ್ಲ. ಅಂತರಿಗೆ ನಮ್ಮ NGO ಶ್ರೀಮಾರ್ ರೊಟ್ಟಿ ಬ್ಯಾಂಕ್ ಒಂದು ಸ್ವಂತ ಖರ್ಚಿನೊಳಗೆ ಆಪರೇಷನ್ ಮಾಡ್ತಾರ. ಗರೀಬ್ ಲಡ್ಕಿಗೆ ವಿವಾಹ ಕರವಾನ ಅಂದ್ರೆ ಬಡ ಮಕ್ಕಳು ಹೆಣ್ಮಕ್ಳು ಇರ್ತಾರ, ಮದುವೆ ಆಗಿರಂಗಿಲ್ಲ, ದುಡ್ಡು ಇರಂಗಿಲ್ಲ. ಅಂತದ್ದು ಸಾಮೂಹಿಕ ಮದುವೆ ಅಂತಲ್ಲ, ಪ್ರತಿ ವರ್ಷ 1 ಮೇಲೆ 1, 2 ಮೇಲೆ 1, 3 ಮೇಲೆ 1 ಈ ಪ್ರಕಾರ ಸಾಮೂಹಿಕ ಮದುವೆ ಮಾಡ್ತಾರ. ಆಮೇಲೆ ಮಕ್ಕಳಿಗೆ ಎಜುಕೇಶನ್ ಕೊಡೋದು, ಅನಾಥಾಶ್ರಮ, ವೃದ್ಧಾಶ್ರಮ, ಆಮೇಲೆ ರಕ್ತದಾನ ಶಿಬಿರ. ಈ ಪ್ರಕಾರ ನಮ್ಮ NGOದೊಳಗೆ ಒಂದಿಲ್ಲ ಒಂದು ಪ್ರೋಗ್ರಾಮ್ ನಡ್ಕೋತಾನೆ ಇರ್ತಾವ. ಈಗ ಕಳೆದ 8 ವರ್ಷದಿಂದ ನಮ್ಮ ಕಂಪನಿ ಒಳಗೆ ಒಂದಲ್ಲ ಸುಮಾರಾಗಿ 72 ಪ್ರೋಗ್ರಾಮ್ ಅನ್ನ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿವಿ. ಸಾವಿರಾರು ಜನರದ್ದು ಕಣ್ಣಿನ ಆಪರೇಷನ್, ಸಾವಿರಾರು ಹೆಣ್ಮಕ್ಳಿಗೆ ಮದುವೆ, ಸಾವಿರಾರು ಮಕ್ಕಳಿಗೆ ಎಜುಕೇಶನ್, ಎಷ್ಟೋ ಅನಾಥಾಶ್ರಮ. ಇವನ್ ನಮ್ಮ ಕಂಪನಿ ಓನರ್ ಡೆಬೋಸಿ ಚಕ್ರ ಹೊಡ್ತಿರೋದು ಅಗರ್ತಲಾದೊಳಗೆ ತಮ್ಮ ಸ್ವಂತ ಒಂದು ಖರ್ಚಿನೊಳಗೆ ಅವ್ರ ವೃದ್ಧಾಶ್ರಮ ಕಟ್ರ, ಬೇಕಾದ್ರೆ ಹೋಗಿ ನೋಡ್ಬೋದು. ಈ ಪ್ರಕಾರ ಕಳೆದ 8 ವರ್ಷದಿಂದ ನಾವು ಬೇಕಾದಷ್ಟು ಕೆಲಸ ಮಾಡಿ. ಆಮೇಲೆ ಈಗ ನಮ್ಮ ಕಂಪನಿ ಒಳಗೆ ಈಗ ನಾವು ನೆಟ್ವರ್ಕ್ ಮಾರ್ಕೆಟ್ಗೆ ರೀಸೆಂಟ್ ಆಗಿ ಒಂದು ನೆಟ್ವರ್ಕ್ ಮಾರ್ಕೆಟ್ ಅನ್ನು ಸ್ಟಾರ್ಟ್ ಮಾಡಿ. ಈಗ ನನ್ನ ಕಂಪನಿ ಬಗ್ಗೆ ಲೀಗಲ್ ಆಗಿರ್ತಕ್ಕಂಥ 100% ಅಂತ ಹೇಳಿದೆ, ಹೌದಲ್ರಿ? ಅದ್ರ ಜೊತೆಗೆ ನಮ್ಮ ಕಂಪನಿ ಒಳಗೆ ರಾಮಚಂದ್ರ ಶೆಟ್ರೆ ನೀವು ಮಾತಾಡ್ಬೇಕು ನನ್ನ ಜೊತೆಗೆ. ರೆಡ್ಡಿ ಅವರೇ, ನಮ್ಮ ಕಂಪನಿ ಈಗ ನಾವು ಕಾನ್ಸೆಪ್ಟ್ ಏನ್ ಮಾಡ್ರಿ, ಒಂದು ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ರಿ. ಯಾವ ಫಂಡಿಂಗ್ ಸರ್? ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್. ಈಗ ಕ್ರೌಡ್ ಫಂಡಿಂಗ್ ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್ ಒಳಗೆ ಆಮೇಲೆ ನಮ್ಮ ಕಂಪನಿ ಒಳಗೆ ಪ್ಲಾನ್ A ಅಂಡ್ ಪ್ಲಾನ್ B ಅಂತ 2 ಸಪರೇಟ್ ಒಂದು ಪ್ಲಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ರಿ. ಏನ್ ಮಾಡ್ರಿ ಸರ್? ಮೊದಲ ಪ್ಲಾನ್ A ಆಮೇಲೆ ಪ್ಲಾನ್ B 2 ಸಪರೇಟ್ ಇಂಟ್ರೊಡ್ಯೂಸ್ ಮಾಡ್ರಿ. ಈಗ ನಾವು
ಪ್ಲಾನ್ ಎ ಬಗ್ಗೆ ಬೇಡ, ನಾವು ಪ್ಲಾನ್ ಬಿ ಬಗ್ಗೆ ಡಿಸ್ಕಷನ್ ಮಾಡೋದು. ಈಗ ನಾವು ಕೇವಲ ಆಚಾರ್ಯರ ರೆಡ್ಡಿ ಅವರ ಕೇವಲ ಪ್ಲಾನ್ ಬಿ ಬಗ್ಗೆ ಮಾತಾಡೋಣ, ಅಥವಾ ಮೊದಲ ಪ್ಲಾನ್ ಎ ಹೇಳಿ ಆಮೇಲೆ ಪ್ಲಾನ್ ಬಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ? ಎಸ್. ಈಗ ನಾನು ಕಂಪನಿ ಲೀಗಾಲಿಟಿ ಬಗ್ಗೆ ಅಂತ ನಾನು ನಿಮ್ಗೆ ಎಲ್ಲದನ್ನು ಹೇಳಿದೆ. ನಾನು ಈಗ ನಾವು ಇಷ್ಟೊಂದು ಲೀಗಲ್ ಆಗಿರ್ತಕ್ಕಂಥ ಒಂದು ಕಂಪನಿ ನಮ್ಮ ಶ್ರೀಮಾನ್ ರುಟಿ ಬ್ಯಾಂಕ್ ಫೌಂಡೇಶನ್, ಈಗ ನಾನು ಮಾಡ್ತೀನಿ ಪ್ಲಾನ್ ಬಿ. ಪ್ಲಾನ್ ಬಿ ದೊಳಗೆ ಪ್ಲಾನ್ ಎ 100% ಸಕ್ಸಸ್ ಆಗಿದ್ದಕ್ಕೆ ನಮ್ಮ ಕಂಪನಿ ರೀಸೆಂಟ್ ಆಗಿ ಪ್ಲಾನ್ ಬಿ ನ ಇಂಟ್ರೊಡ್ಯೂಸ್ ಮಾಡ. ಈಗ ಪ್ಲಾನ್ ಬಿ ದೊಳಗೆ ಏನಾಗ್ತಿದ್ರೆ, ಇಲ್ಲಿ ಯಾವುದೇ ಒಂದು ವ್ಯಕ್ತಿ ನಮ್ಮ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ಆ ವ್ಯಕ್ತಿ 2,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಇನ್ವೆಸ್ಟ್ ಮಾಡ್ಬೇಕು ಸರ್, 2,500 ರೂಪಾಯಿ. ಓಕೆ. ಈಗ ಈ 2,500 ರೂಪಾಯಿಗಳಿಗೆ ಮೊದಲ 500 ರೂಪಾಯಿ ನಾವೇನ್ ಮಾಡ್ತೀವಿ ಅಂದ್ರೆ ಕಂಪನಿಗೆ ಕಳಿಸ್ತೀವಿ. ಕಂಪನಿ ಅಂದ್ರೆ ಶ್ರೀ ರುಟಿ ಬ್ಯಾಂಕ್ ಫೌಂಡೇಶನ್ ಗೆ ನಾವು ಕಳಿಸ್ತೀವಿ. ಇದ್ರೊಳಗೆ 500 ರೂಪಾಯಿಗಳಿಗೆ ಮತ್ತೆ ಕಂಪನಿ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ನೋಡ್ರಿ, ಇದಕ್ಕೆ ನಾವು ಈ 500 ರೂಪಾಯಿ ಕಂಪನಿ ಕಳಿಸ್ತಿಲ್ಲ, ಇದ್ರದ್ದು ಈ ಪಿನ್ ಚಾರ್ಜ್ ಅಂತ ಅಂದ್ರೆ ಡಿಜಿಟಲ್ ಕೋಡ್ ಇರ್ತಕ್ಕಂಥ ಒಂದು ಪಿನ್ ಕೊಡ್ತಾರೆ. ಪಿನ್ ಅನ್ನ ಅದ್ ನಂಬರ್ ಇರ್ತೈತಿ, ಆ ಪಿನ್ ನಂಬರ್ ಹಾಕಿದ್ರೆ ಮಾತ್ರ ನಿಮ್ಗೆ ಐಡಿ ಕ್ರಿಯೇಟ್ ಆಗ್ತೈತಿ. ಅದಕ್ಕೆ ಅವ್ರು 500 ತಗೋತಾರೆ. ಮತ್ತೆ ಇವ್ರು ತಗೊಳ್ತಕ್ಕಂಥ 500 ರೂಪಾಯಿಗಳಿಗೆ ಅವ್ರು ಕೇವಲ ಫೌಂಡೇಶನ್ಸ್ ಒಳಗೆ ಅಂದ್ರೆ ಶ್ರೀ ರುಟಿ ಬ್ಯಾಂಕ್ ಫೌಂಡೇಶನ್ ಇದು ಸಮಾಜ ಕಲ್ಯಾಣ ಕೆಲಸ ಮಾಡ್ತಲ್ಲ. ಆ ಸಮಾಜ ಕಲ್ಯಾಣ ಸಲುವಾಗಿ ನಮ್ಮ ಕಡೆಯಿಂದ ಒಂದೊಂದು ವ್ಯಕ್ತಿಯಿಂದ ಕೇವಲ 100 ರೂಪಾಯಿ ಮಾತ್ರ ತಗೋತಾರೆ. ಬಾಕಿದು 400 ರೂಪಾಯಿನ ಯಾವ ವ್ಯಕ್ತಿ ಇಂಟ್ರೊಡ್ಯೂಸ್ ಮಾಡ್ತಾರ ಅವ್ರಿಗೆ ಡೈರೆಕ್ಟ್ ರೆಫರಲ್ ಇನ್ಕಮ್ ಅಂತ 400 ರೂಪಾಯಿ ಕೊಡ್ತಾರೆ. ನಾವು ಕಂಪನಿ ಕೊಟ್ಟಿದ್ದು 500 ರೂಪಾಯಿ, 100 ರೂಪಾಯಿ ಮಾತ್ರ ಅವ್ರು ತಮ್ಮ ಸಂಸ್ಥೆ ನಡೆಸಲಿಕ್ಕೆ ತಗೋತಾರೆ. ಇನ್ನು ಬಾಕಿ ಉಳಿದಿರ್ತಕ್ಕಂಥ 400 ರೂಪಾಯಿ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅವ್ರಿಗೆ ಇಂಟ್ರೊಡಕ್ಷನ್ ಅಥವಾ ಡೈರೆಕ್ಟ್ ಇನ್ಕಮ್ ಅಂತ ಕೊಡ್ತಾರೆ. ಅದು ಕ್ಲಿಯರ್ ಆಯ್ತಲ್ಲ? ಈಗ ನಾನು ಕೊಟ್ಟಿದ್ದು 2,500 ರೂಪಾಯಿ, 500 ರೂಪಾಯಿ ಬಗ್ಗೆ ಮಾತ್ರ ಹೇಳಿ, ಇನ್ನು ಬಾಕಿ 2,000 ರೂಪಾಯಿ ಬಗ್ಗೆ ಹೇಳಕತ್ತಿಲ್ಲ ಅಂತ ಯಾರಿಗಾರ ತಿಳಿದಿತ್ತಂದ್ರೆ ಅದು ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ನೋಡ್ರಿ, ನಾನು ಕೊಟ್ಟಿದ್ದು 500 ರೂಪಾಯಿ, 500 ರೂಪಾಯಿ ಕೊಟ್ಟೆ ನಾನು ಕಂಪನಿ ಜಾಯ್ನ್ ಆದೆ. ಆಯ್ತಲ್ಲ ಸೆಟ್ರೆ? ನಾನೇನ್ ಮಾಡ್ತೀನಿ, 500 ರೂಪಾಯಿ ಕೊಡ್ತೀನಿ, ನನಗೆ ಪಿನ್ ಕೊಡ್ತಾರ. ಆ ಪಿನ್ ನೋಡಿದ್ರೆ ನನಗೆ ಅದ್ರ ಜೊತೆಗೆ ಒಂದು ವೆಬ್ಸೈಟ್ ಓಪನ್ ಆಗ್ತೈತಿ. ಅಲ್ಲಿ ನಾನು ಡೀಟೇಲ್ ಆಗಬೇಕು, ನನ್ನ ಹೆಸರು, ನನ್ನ ತಂದೆ ಹೆಸರು, ನನ್ನ ಮೊಬೈಲ್ ನಂಬರು, ನನ್ನ ಇಮೇಲ್ ಅಡ್ರೆಸ್, ನನ್ನ ಅಡ್ರೆಸ್ ಎಲ್ಲ ಹಾಕಿ ಐಡಿ, ಕೇವಲ ಐಡಿ ಮಾತ್ರ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಆಗಿದ್ದು ಮತ್ತೆ ಐಡಿ ಕ್ರಿಯೇಟ್ ಆದ್ಮೇಲೆ ಆ ಐಡಿ ಆಕ್ಟಿವೇಶನ್ ಆಗ್ಬೇಕಲ್ಲ. ಆಕ್ಟಿವೇಶನ್ ಮಾಡ್ಬೇಕಾದ್ರೆ ಬಾಕಿದ್ ಮತ್ತೆ 2,000 ರೂಪಾಯಿ ಕೊಡ್ಬೇಕು. ನಾವು ಎಷ್ಟು ಕೊಡ್ಬೇಕು ಸರ್? 2,000 ರೂಪಾಯಿ. ಇದ್ರ ಸಲುವಾಗಿ ನಾವೇನ್ ಮಾಡ್ತೀವಿ, 500 ರೂಪಾಯಿ ರಿಜಿಸ್ಟ್ರೇಷನ್ ಫೀಸು, 2,000 ರೂಪಾಯಿ ಆಕ್ಟಿವೇಶನ್ ಚಾರ್ಜ್. ಇದು ಟೋಟಲಿ ನಾವು 2,500 ರೂಪಾಯಿ ತಗೋತೀವಿ. ಅದು ಕ್ಲಿಯರ್ ಆಯ್ತ್ರಿ? ಕ್ಲಿಯರ್ ಆಯ್ತು ಸರ್, ಕ್ಲಿಯರ್ ಆಯ್ತು. ಈಗ ನಾನು 2,500 ರೂಪಾಯಿ ಕೊಟ್ಟು ನಾನು ಕಂಪನಿ ಜಾಯ್ನ್ ಆದೆ. ಅದರಿಂದ ನನಗೆ ಏನೇನ್ ಬೆನಿಫಿಟ್ ಸಿಗ್ತೈತಿ? ಇಲ್ಲ, ನನಗೆ ಒಂದಲ್ಲ ಇದಲ್ಲ 4 ತರದ ಬೆನಿಫಿಟ್ ಸಿಗ್ತೈತಿ. ಮೊದಲನೇ ಬೆನಿಫಿಟ್ ಏನಪ್ಪಾ ಅಂದ್ರೆ ನನಗೆ ಡೈರೆಕ್ಟ್ ಇನ್ಕಮ್ ಅಂತ. ಡೈರೆಕ್ಟ್ ಇನ್ಕಮ್ ಎಷ್ಟು ಬರ್ತೈತ್ರಿ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಮುಂದೆ ಹೋಗ್ತಾ ನಾನು ಉತ್ತರ ಕೊಡ್ತೀನಿ. ಎರಡನೇದು ಲೆವೆಲ್ ಇನ್ಕಮ್, ಇದು ಎಷ್ಟು ಬರ್ತೈತಿ ಅದು ಮುಂದಿನ ಸ್ಟೆಪ್ ಒಳಗೆ ಹೇಳ್ತೀನಿ. ಆಮೇಲೆ ಗ್ಲೋಬಲ್ ಇನ್ಕಮ್, ಇಲ್ಲಿ ಕಾಸ್ಟ್ ಐತೈತಿ. ಟೋಟಲ್ ನಾನು ಕೊಡ್ತಕ್ಕಂಥ 2,500 ರೂಪಾಯಿ ಬದಲಾಗಿ ನನಗೆ ಕಂಪನಿ 4 ತರದ ಬೆನಿಫಿಟ್ ಕೊಡ್ತೈತಿ. ಎಷ್ಟು ಬೆನಿಫಿಟ್ ಸರ್? 4 ತರದ ಬೆನಿಫಿಟ್. ಈ 4 ತರದ ಬೆನಿಫಿಟ್ ಒಳಗೆ ಮೊದಲನೇದು ಡೈರೆಕ್ಟ್ ಇನ್ಕಮ್ ಅಂತ ಐತಿ. ಡೈರೆಕ್ಟ್ ಇನ್ಕಮ್ ಬಗ್ಗೆ ಮಾತಾಡ್ತೀನಿ. ಈಗ ನಮ್ಮ ಕಂಪನಿಗೆ ಯಾವುದೇ ಒಂದು ವ್ಯಕ್ತಿ ಜಾಯ್ನ್ ಆದ್ರೆ ಆ ವ್ಯಕ್ತಿ ಏನ್ ಮಾಡ್ಬೇಕಂದ್ರೆ ನಮ್ಮ ಕಂಪನಿ ಒಳಗೆ 6 ಲೆವೆಲ್ ಅನ್ನ ಅವನು ಕ್ರಾಸ್ ಮಾಡ್ಬೇಕಾಗ್ತೈತಿ. ಈಗ ನಾನೇ ಅಚ್ಚಲ್ಕರ್, ನನ್ನ ಹೆಸರು ಅಚ್ಚಲ್ಕರ್. ಈಗ ನಾನು ಈ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ಮೊದಲನೇ ಲೆವೆಲ್ 2,000 ರೂಪಾಯಿ, ಎರಡನೇ ಲೆವೆಲ್ 4,000 ರೂಪಾಯಿ, ಮೂರನೇ ಲೆವೆಲ್ 8,000 ರೂಪಾಯಿ, ನಾಲ್ಕನೇ ಲೆವೆಲ್ 16,000 ರೂಪಾಯಿ, ಐದನೇ ಲೆವೆಲ್ 32,000 ರೂಪಾಯಿ, ಆರನೇ ಲೆವೆಲ್ 64,000 ರೂಪಾಯಿ. ಈ 64,000 ರೂಪಾಯಿ ಲೆವೆಲ್ ಮಟ್ಟ ನಾನು ಕ್ರಾಸ್ ಮಾಡ್ಬೇಕು. ಸಟ್ರೆ ಇದು ಎರಡನೇ ಲೆವೆಲ್, ಒಂದನೇ ಲೆವೆಲ್ 2,000, 4,000, 8,000, 64,000 ರೂಪಾಯಿ ಅಂತ ಹೇಳಿದ್ರಲ್ಲ, ಯಾಕೋ ನನಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ. ಸ್ವಲ್ಪ ಯಾಕೆ ಬಿಡಿಸಿ ಹೇಳ್ಬಾರ್ದು ನನ್ಗೆ? ಈಗ ನಾವೇನ್ ಮಾಡ್ತೀನಿ ಅಂದ್ರೆ ಇದನ್ನ ವ್ಯವಸ್ಥಿತವಾಗಿ ಬಿಡಿಸಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಈಗ ನಾವು ಸ್ಟಾರ್ಟಿಂಗ್ ನಿಮ್ ಕಡೆಯಿಂದ ತಗೊಂಡಿದ್ದು 2,500 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್, ಅದಂತೂ ಕ್ಲಿಯರ್ ಆಯ್ತು. ಇಲ್ಲಿ ಒಂದೇದು. ಆಮೇಲೆ ಈಗ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಈಗ ನೋಡ್ರಿ ಎಷ್ಟು ಲೆವೆಲ್ ಅದಾವ ಸರ್ ನಮ್ಮಲ್ಲಿ? 1 ಲೆವೆಲ್, 2 ಲೆವೆಲ್, 3 ಲೆವೆಲ್, 4, 5, 6 ಲೆವೆಲ್ ಅಂತ ಹೇಳಿ ಹೌದಲ್ರಿ? ಹೌದು ಸರ್.
ಹೌದು. ಇಲ್ಲಿ ನಾನು ಏನ್ ಮಾಡ್ಬೇಕಂದ್ರೆ ಮೊದಲೇ ಲೆವೆಲ್ 2,000 ರೂಪಾಯಿ ಐತಲ್ಲ, 2,000 ರೂಪಾಯಿ ಜೊತೆಗೆ ಈ ಲೆವೆಲ್ ಅನ್ನ ಕ್ರಾಸ್ ಮಾಡ್ಬೇಕಂದ್ರೆ ನಾನು ಈ ಕಂಪನಿಗೆ 2 ಜನರಿಗೆ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ನಾನು ಈ ಕಂಪನಿಗೆ ಮೆಂಬರ್ ಆದೆ, ನಾನು ಮೆಂಬರ್ ಆದ್ಮೇಲೆ 2 ಜನರಿಗೆ ಮೊದಲೇ ಲೆವೆಲ್ ಆಗ ನಾನು 2 ಜನರಿಗೆ ಡೈರೆಕ್ಟ್ ಆಗಿ ಹಾಕ್ಬೇಕು. 2ನೇ ಲೆವೆಲ್ ಒಳಗೆ 2 ಜನ, 3ನೇ ಲೆವೆಲ್ ಒಳಗೆ 2 ಜನ, 4ನೇ ಲೆವೆಲ್ ಒಳಗೆ 2 ಜನ, 5ನೇ ಲೆವೆಲ್ ಒಳಗೆ 2 ಜನ, 6ನೇ ಲೆವೆಲ್ ಒಳಗೆ 2 ಜನ. ಈ ಪ್ರಕಾರ ನಾನು ಟೋಟಲಿ 6 ಲೆವೆಲ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ಹೊರಗೆ ಬರ್ಬೇಕಂದ್ರೆ ಎಷ್ಟು ಜನ ಸರ್? ಡೈರೆಕ್ಟ್ ಆಗಿ 12 ಜನರಿಗೆ ನಾನು 12 ಜನ. ಇಂಟ್ರೊಡ್ಯೂಸ್ ಮಾಡ್ಬೇಕು. ಏನ್ ಮಾಡ್ಬೇಕು ಸರ್? ನಾನು 12 ಈ ಜನ. 12 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಈಗ ನಾನು 12 ಜನ ಏನ್ ಮಾಡ್ತಾರ? ರಿಜಿಸ್ಟ್ರೇಷನ್ ಕೊಡ್ಬೇಕಾದ್ರೆ 500 ರೂಪಾಯಿ ಕೊಡ್ತಾರ. ಈ 500 ರೂಪಾಯಿದೊಳಗೆ ಏನ್ ಮಾಡ್ತಾರ? ಕಂಪನಿ 100 ರೂಪಾಯಿ ಕೊಡ್ತಾರ, ಉಳಿದು 400 ರೂಪಾಯಿ ನನಗೆ ಇಂಟ್ರೊಡ್ಯೂಸ್ ಕೊಡ್ತಾರ. ನಾನು ಒಂದೊಂದು ಲೆವೆಲ್ಗೆ ಒಂದೊಂದು ವ್ಯಕ್ತಿಗೆ 12 ಜನ ಮಾಡ್ತೀನಲ್ಲ, 12 48, 4,800 ರೂಪಾಯಿ ನನಗೆ ಇನ್ಕಮ್ ಆಗ್ತದೆ. ಈ 4,800 ರೂಪಾಯಿಗೆ ನಾವೇನಂತ ಕರಿತೀವಿ? ಮೊದಲೇ ಇನ್ಕಮ್ ಡೈರೆಕ್ಟ್ ಇನ್ಕಮ್ ಅಂತ ನಾವು ಹೇಳ್ತೇವೆ. ಇದೆ ಸರಿ, ಇದು ನಮ್ಗೆ ಡೈರೆಕ್ಟ್ ಇನ್ಕಮ್ ಐತೆ. ಇದು ನನಗೆ ನಾನು ಈ ಕಂಪನಿಗೆ ಕಂಪಲ್ಸರಿ 12 ಜನ ಮೆಂಬರ್ ಮಾಡ್ತೀನಿ. ಒಂದು ಮೆಂಬರ್ಗೆ 400 ರೂಪಾಯಿದಾಗ ನನಗೆ ಟೋಟಲಿ 4,800 ರೂಪಾಯಿ ಬರ್ತಿದ್ದಲ್ಲ, ಇದಕ್ಕೆ ನಾವು ಡೈರೆಕ್ಟ್ ಇನ್ಕಮ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಹೌದು ಸರ್. ಓಕೆ ಸರ್. ಅಕಸ್ಮಾತ್ ನಾನು 12 ಬದಲಾಗಿ 25 ಜನ ಹಾಕಿದ್ರೆ 25 ಜನ ಹಾಕಿ ಇಂಟು 4 ಎಷ್ಟಾಗ್ತದೆ ಸರ್? 25 ಎಷ್ಟಾಗ್ತದೆ? ಅಷ್ಟು ನಿಮ್ಗೆ ದುಡ್ಡು ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ನಿಮ್ಮ ಮೇಲೆ ಡಿಪೆಂಡ್. 10,000 ಆಗ್ತಿದ್ದೇನ್ರಿ, 10,000 ರೂಪಾಯಿ ನಿಮ್ಗೆ ಬರ್ತೈತಿ. ನಿಮ್ಮ ಮೇಲೆ ಡಿಪೆಂಡ್, ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು. ಬಟ್ ಕಂಪಲ್ಸರಿ 12 ಜನ ಕಂಪಲ್ಸರಿ ನಾನು ಮೆಂಬರ್ಸ್ ಅನ್ನ ಡೈರೆಕ್ಟ್ ಆಗಿ ಮೆಂಬರ್ಸ್ ಅಲ್ಲಿ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಸರ್? ಪಾಯಿಂಟ್ ಕ್ಲಿಯರ್ ಆಯ್ತು. ಈಗ ನಾನು ಎರಡನೇದು ಲೆವೆಲ್ ಇನ್ಕಮ್ ಬಗ್ಗೆ ಮಾತಾಡ್ತೀನಿ. ಏನ್ ಮಾಡ್ತೀನಿ ಸರ್? ಲೆವೆಲ್. ಈಗ ಲೆವೆಲ್ ಇನ್ಕಮ್ ಹೇಳಿದ್ರೆ ಆಮೇಲೆ ಇಲ್ಲಿ ನಮ್ದು ನೋಡಿ ಸರ್, ನಾನು ಟೋಟಲ್ 12 ಜನ ಅಂತ ಹೇಳಿದ್ವಿ. ಆದ್ರೆ ನಾವು ಮಾರ್ಕೆಟಿಂಗ್ ಪ್ಲಾನ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಕೇವಲ 2/6 ಪ್ಲಾನ್ ಅಂತ ಕರಿತೀವಿ. ಏನ್ ಸರ್ 2/6? ಸರ್ ರೆಡ್ಡಿ ಅವರೇ, ಈ 2/6 ಅಂತ ಹೇಳಿದ್ರಲ್ಲ, ಇದು ಯಾಕೋ ನಾನು ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ. ಸ್ವಲ್ಪ ಯಾಕೆ ಬಿಡಿಸಿ ಹೇಳ್ಬಾರ್ದು ನಿಮಗೆ? ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಮೊದಲೇ ಪಾಯಿಂಟ್ ಅನ್ನು ಬಿಡಿಸಿ ಹೇಳ್ತೀನಿ. ಪಾಯಿಂಟ್ ಅನ್ನು ಬಿಡಿಸಿ ಹೇಳಿದ್ಮೇಲೆ ನಿಮಗೆ ಏನಾಗ್ತೈತಿ, ಮುಂದೆ ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಈಜಿಯಾಗಿ ಅರ್ಥ ಆಗ್ತದೆ. ಈಗ ನಾನು ಕಂಪನಿ ಜಾಯ್ನ್ ಆಗಿದೆ, ನಾನು ಮೊದಲನೇ ಲೆವೆಲ್ ಒಳಗೆ 2 ಜನರಿಗೆ ಡೈರೆಕ್ಟ್ ಆಗಿದೆ. ಏನ್ ಮಾಡಿದೆ ಸರ್? ಮೊದಲನೇ ಲೆವೆಲ್ ಒಳಗೆ 2 ಜನರಿಗೆ ಡೈರೆಕ್ಟ್ ಆಗ್ತದೆ. 2ನೇ ಲೆವೆಲ್ ಒಳಗೆ ಅವ್ರು 2 4 ಜನ ಮೆಂಬರ್ ಆಗ್ತಾರ. 3ನೇ ಲೆವೆಲ್ ಒಳಗೆ 8 ಜನ, 4ನೇ ಲೆವೆಲ್ ಒಳಗೆ 16 ಜನ, 5ನೇ ಲೆವೆಲ್ ಒಳಗೆ 32 ಜನ, 6ನೇ ಲೆವೆಲ್ ಒಳಗೆ 64 ಜನ. ಈ ಟೋಟಲಿ ಇದಕ್ಕ ನಾವೇನ್ ಮಾಡ್ತೀವಿ? 2/6 ಅಂತ ಕರೀದು ಇದಕ್ಕೆ. ಕ್ಲಿಯರ್ ಆತ್ರಿ? 2/6. ಹೌದು ಸರ್. ಈಗ 2/6 ಅಂದ್ರೆ ಅರ್ಥ ಆಗ್ತಲ್ಲ? ನಮ್ದು ಪ್ಲಾನ್ ಬಿ ಏನೈತಲ್ಲ, ಇದು ಟೋಟಲಿ ಇವತ್ತು ನಾವು 2/6 ಮಾಡಿಲ್ಲ. ಇದಕ್ಕೆ ವರ್ಲ್ಡ್ ಫೇಮಸ್ ಆಗಾಗತ್ತೈತಿ. ವರ್ಲ್ಡ್ ಫೇಮಸ್ ಆಗೋದಕ್ಕೆ ಕಾರಣ ಏನಂದ್ರೆ ನಿಮ್ಗೆ ಆಮೇಲೆ ಹೇಳ್ತೀನಿ. ಆಮೇಲೆ ಯಾರಿಗೂ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ 2/6 ಅಂದ್ರೆ ಏನಂತ ನಿಮಗೆ ಕ್ಲೀನ್ ಆಗಿ ಇಲ್ಲಿ ಮೊದಲ ನಾನು ಕ್ಲೀನ್ ಆಗಿ ತಿಳಿಸಿ ಹೇಳಿನಿ. ಕ್ಲಿಯರ್ ಆಯ್ತ್ರಿ? 1ನೇ ಲೆವೆಲ್ 2 ಜನ, 2ನೇ ಲೆವೆಲ್ 4 ಜನ, 3ನೇ ಲೆವೆಲ್ 8 ಜನ, 4ನೇ ಲೆವೆಲ್ 16 ಜನ, 5ನೇ ಲೆವೆಲ್ 32 ಜನ, 6ನೇ ಲೆವೆಲ್ಗೆ 64 ಜನ. ನಮ್ಮ ಟೋಟಲಿ ಇದು ನಮ್ದು 2/6 ಪ್ಲಾನ್. ಕ್ಲಿಯರ್ ಆಯ್ತಲ್ಲ? ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಮತ್ತೆ ವಾಪಸ್ ನಾನೇನ್ ಮಾಡ್ತೀನಿ ಸರ್? ಮತ್ತೆ ವಾಪಸ್ ನಾನು ಮೊದಲೇ ಸ್ಲೈಡಿಗೆ ಬರ್ತೇನೆ. ಈಗ ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? 2/6 ಅಂದ್ರೆ ಏನಂತ ಗೊತ್ತಾಗ್ತಿದ್ವಿ. ಕ್ಲಿಯರ್ ಆಗ್ತದ್ರಿ? ಈಗ ನಾನೇನ್ ಮಾಡಿದೆ ಚಕ್ರೆ, ನಾನು ಕೊಟ್ಟಿರ್ತಕ್ಕಂಥ 2,500 ರೂಪಾಯಿದೊಳಗೆ ಈಗ 500 ರೂಪಾಯಿ ರಿಜಿಸ್ಟ್ರೇಷನ್ ಗೊತ್ತು. 2,000 ರೂಪಾಯಿ ಏನ್ ಮಾಡಿದ್ರು ನನಗೆ ಮೊದಲೇ ಲೆವೆಲ್ಗೆ ಅದನ್ನ ಅಪ್ಗ್ರೇಡ್ ಮಾಡಿದ್ರು. ಈಗ ನಾನು 2,500 ರೂಪಾಯಿ ಮೊದಲೇ ಲೆವೆಲ್ಗೆ ಎಂಟ್ರಿ. ಮೊದಲೇ ಲೆವೆಲ್ ನನ್ನ ಕೆಲಸ ಏನಪ್ಪಾ ಅಂದ್ರೆ ಮೊದಲ ಯಾವಾಗ 2,000 ರೂಪಾಯಿ ಕೊಟ್ಟರೆ ನಾನು ಮಾಡ್ತೀನಿ ಕಂಪನಿ, ನಾನು ಈ ಕಂಪನಿಗೆ ನಾನ್ ಮಾಡ್ತೀನಿ 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಲ್ಲ 2 ಜನ ಇಂಟ್ರೊಡ್ಯೂಸ್ ಮಾಡಿದ್ರೆ ನನಗೆ ಕೆಳಗಡೆ ಇಲ್ಲಿ ಫಸ್ಟ್ ಲೆವೆಲ್ ಆಗಿ ನನ್ನ ಕಂಪನಿ ಮಾಡ್ತಾರೆ ಅಂದ್ರೆ ನಾನು ಕೊಟ್ಟಿದ್ದು ಕೇವಲ 2,000 ರೂಪಾಯಿ. ಇದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರೆಯಂಗಿಲ್ಲ, ಡೊನೇಷನ್ ಅಂತ ಕರಿತೀವಿ. ಏನಂತ ಕರೆಸ್ತಾರೆ? ನಮ್ಮ ಕಂಪನಿಯೊಳಗೆ ಯಾವುದೇ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಯೂಸ್ ಮಾಡಂಗಿಲ್ಲ. ಡೊನೇಷನ್ ಅಂತ ಕರೀರಿ, ದಾನ್ ಅಂತ ಕರೀರಿ. ಯಾಕಂದ್ರೆ ನಾವು ಒಂದು NGO ನಡ್ಸಾಕತ್ತೀವಿ. ಏನ್ ಮಾಡತ್ತೀವಿ? NGO ನಡ್ಸಾಕತ್ತೀವಿ, ನೆಟ್ವರ್ಕ್ ಮಾರ್ಕೆಟ್ ನಡ್ಸಾಕತ್ತಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನೋಡ್ರಿ, ಮೊದಲೇ ಲೆವೆಲ್ ಒಳಗೆ ನಾನು 2,000 ರೂಪಾಯಿ ಕೊಟ್ಟೆ.
ಆದ್ರೆ ಇದಕ್ಕೆ ನಾವು ಗಿವ್ ಹೆಲ್ಪ್ ಅಂತ ಕರಿತೀವಿ. ಏನ್ ಮಾಡ್ತೀವಿ? ಗಿವ್ ಹೆಲ್ಪ್. ನಾನು ಒಂದು ವ್ಯಕ್ತಿಗೆ ನಾನು 2,000 ರೂಪಾಯಿ ಹೆಲ್ಪ್ ಕೊಡ್ತೀನಿ. ಆದ್ರೆ ನನಗೆ ಈ ಲೆವೆಲ್ ಒಳಗೆ 4 ಜನ ಇಂಟು 2,000 ರೂಪಾಯಿದಂಗೆ ನನಗೆ ಟೇಕ್ ಹೆಲ್ಪ್, ರಿಸೀವ್ ಹೆಲ್ಪ್ ಅಂತ ಕರಿತೀವಿ. ನಾನು 4 ಜನರಿಂದ 2,000 ರೂಪಾಯಿದಂಗೆ ನಾನು ಟೋಟಲಿ 8,000 ರೂಪಾಯಿ ನನಗೆ ಬರ್ತೀನಿ. ಎಷ್ಟು ಬರ್ತದೆ ಸರ್? 8,000 ರೂಪಾಯಿ. ನನಗೆ ಬರ್ಬೇಕಾಗಿದ್ದ 8,000 ರೂಪಾಯಿ. ಆದರೆ ನಮ್ಮ ಕಂಪನಿ ಏನ್ ಮಾಡ್ತಾರೆ ಅಂದ್ರೆ ಅದ್ರೊಳಗೆ ಸ್ಯಾಂಪಲ್ ಅಡ್ವಾನ್ಸ್ ಅಂತಾರೆ. ಮೊದಲೇ 2 ಜನರದ್ದು 2,000 ರೂಪಾಯಿದಂಗೆ ನನ್ನ ಅಕೌಂಟಿಗೆ ಏನ್ ಮಾಡ್ತಾರೆ? 4,000 ರೂಪಾಯಿ ಹಾಕ್ತಾರೆ. ಏನ್ ಮಾಡ್ತಾರೆ ಸರ್? 4,000 ರೂಪಾಯಿ. 4,000 ರೂಪಾಯಿ. ಈ 4,000 ರೂಪಾಯಿ ಕೊಟ್ಟ ಮೇಲೆ ಏನ್ ಮಾಡ್ಬೇಕು? ಅದನ್ನ ಖರ್ಚು ಮಾಡಂಗಿಲ್ಲ. ಅದೇ 4,000 ರೂಪಾಯಿ ಕೊಟ್ಟು ನಾನು ಸೆಕೆಂಡ್ ಲೆವೆಲ್ ಅನ್ನ ಅಂದ್ರೆ 2ನೇ ಲೆವೆಲ್ ಅನ್ನ ಅಪ್ಗ್ರೇಡ್ ಮಾಡ್ಕೋಬೇಕು. ಏನ್ ಮಾಡ್ಬೇಕು? ನಾನು 2ನೇ ಲೆವೆಲ್ ಈ ಬಂದಿದ್ದು ದುಡ್ಡುಗಳಿಗೆ ಅಪ್ಗ್ರೇಡ್ ಮಾಡ್ಕೋಬೇಕು. ಬೇರೆ ಕಂಪನಿಗೆ ನಾವು ಪಾಕೆಟ್ ಹಾಕಿದ್ರೆ ಆಮೇಲೆ ದುಡ್ಡು ಕೊಡ್ತೀವಿ ಅನ್ನಂಗಿಲ್ಲ. ನೀವು ಜೀವನದೊಳಗೆ ನೀವು ಸ್ಟಾರ್ಟಿಂಗ್ 2,500 ರೂಪಾಯಿ ಕೊಡ್ತಿರಲ್ಲ, ಇದು ಮಾತ್ರ ನಿಮ್ಮ ಪಾಕೆಟ್ ನಿಂದ. ಮುಂದೆ ನೀವು 4,000 ಕೊಡ್ರಿ, 4,000 ರೂಪಾಯಿ ಕೊಡ್ರಿ, ಇಲ್ಲೆಲ್ಲ ಇಲ್ಲಿ ಬಂದಿದ್ದ ಇನ್ಕಮ್ ನಿಂದ. ಈಗ ನನಗೆ 7 ಜನರಂಗೆ ನನಗೆ ಏನ್ ಮಾಡಿದ್ರು ಸರ್? 4,000 ರೂಪಾಯಿ ಇನ್ಕಮ್ ಕೊಟ್ರೆ ಅದೇ 4,000 ರೂಪಾಯಿ ಕೊಟ್ಟೆ ನಾನು 2ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊತಿಲ್ಲ. ಈ 2ನೇ ಅಪ್ಗ್ರೇಡ್ ಮೇಲೆ ಮಾಡ್ಕೊಂಡ್ಮೇಲೆ ನನಗೇನ್ ಮಾಡ್ತಾರೆ? ಇನ್ನು ಟೋಟಲಿ 4 ಜನ, ಇನ್ನು ಬಾಕಿ 2 ಜನರ ದುಡ್ಡು 2ರಿಂದ 4,000 ರೂಪಾಯಿನ ಇದು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಮಾತ್ರ ರಿಲೀಸ್ ಮಾಡ್ತಾರ. ಏನ್ ಮಾಡ್ತಾರ? ಅಪ್ಗ್ರೇಡ್ ಮಾಡ್ಕೊಂಡ್ರೆ ಮಾತ್ರ ರಿಲೀಸ್ ಮಾಡ್ತಾರ. ಅಕಸ್ಮಾತ್ ನಾನು ಅಪ್ಗ್ರೇಡ್ ಮಾಡ್ಕೊಳ್ಳೇನಂದ್ರೆ ಈ ಬಾಕಿ ಉಳಿದಿರ್ತಕ್ಕಂಥ 4,000 ರೂಪಾಯಿ ನನಗೆ ಈ ನನ್ನಕ್ಕಿಂತ ಸೀನಿಯರ್ ಲೆವೆಲ್ ನಾಗ ಅಪ್ಗ್ರೇಡ್ ಮಾಡ್ಕೊಂಡಿರ್ತಾರ ಅವ್ರಿಗೆ ಹೋಗ್ತೈತಿ. ಕ್ಲಿಯರ್ ಆಯ್ತ್ರಿ? ಕ್ಲಿಯರ್ ಆಯ್ತು ಕ್ಲಿಯರ್ ಆಯ್ತು ಸರ್. ಯಾಕೋ ನನಗೆ ಇನ್ನೂ ಅರ್ಥ ಆಗ್ಲಿಲ್ಲ. ಅಪ್ಗ್ರೇಡ್ ಅಂದ್ರೆ ಇಲ್ಲಿ ಅಪ್ಗ್ರೇಡ್ ಮಾಡ್ಲಿಕ್ಕೆ ನನಗೆ ಇಮಿಡಿಯೇಟ್ ಮಾಡ್ಕೋಬೇಕಂದ್ರಿ? ಇಲ್ಲ, ನೀವು ಇಮಿಡಿಯೇಟ್ ಮಾಡ್ಕೋಬೇಕಾಗಿಲ್ಲ. ನಿಮಗೆ ಈ ಕಂಪನಿ 72 ತಾಸು ಟೈಮ್ ಕೊಡ್ತೈತಿ. ಏನ್ ಕೊಡ್ತೇವೆ ಸರ್? 72 ತಾಸು ಟೈಮ್ ಕೊಡ್ತೈತಿ. ಈಗ ನನಗೆ 4,000 ರೂಪಾಯಿ ಕೊಟ್ಟಾರೆ, ನಾನು ಅದನ್ನ ಬಾಳ ಅಂದ್ರೆ 5 ನಿಮಿಷದೊಳಗೆ ನಾನು ಅಪ್ಗ್ರೇಡ್ ಮಾಡ್ಕೋಬಹುದು. 5 ನಿಮಿಷದೊಳಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋಂತ ಕೆಲಸಕ್ಕೆ 72 ಗಂಟೆ ಇವ್ರು ಯಾಕೆ ನನಗೆ ಟೈಮ್ ಕೊಟ್ಟಾರ? ಸ್ವಾಮಿಗಳೇ, ನಾನು ಪ್ರತಿಯೊಂದು ಪಾಯಿಂಟ್ ಬಹಳ ಚಲೋ ಮೂಡ್ ಆಗಿದ್ದೀನಿ. ಪ್ರತಿಯೊಂದು ಪಾಯಿಂಟ್ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಂಡ್ರಿ. ಇಲ್ಲೇ ನನಗೆ ಕಂಪನಿ 4,000 ರೂಪಾಯಿ ಕೊಟ್ಟಿದ್ದೆ, ಹೌದಲ್ರಿ? ಈ 4,000 ರೂಪಾಯಿ ಕೊಟ್ಟು ನಾನು ಅಪ್ಗ್ರೇಡ್ ಮಾಡ್ಕೋಬೇಕು. ಅದ್ರ 4,000 ರೂಪಾಯಿ ಅಂತೂ ಕಂಪನಿ ಕೊಡ್ತು. ಆದ್ರೆ ಇದ್ರ ಜೊತೆಗೆ ನಾನು 2 ಜನ ಡೈರೆಕ್ಟ್ ಮೆಂಬರ್ಸ್ ಹಾಕ್ಬೇಕಲ್ಲ. ಅರ್ಥ ಆಯ್ತ್ರಿ? ಈ 2 ಜನ ಮೆಂಬರ್ ಹಾಕ್ಲಿಕ್ಕೆ ನನಗೆ 2 ಜನ ಮೆಂಬರ್ ಹಾಕ್ಲಿಕ್ಕೆ ನನಗೆ ನೀವು 5 ನಿಮಿಷದೊಳಗೆ ಮಾಡ್ಕೊಡ್ರಿ, 10 ನಿಮಿಷದೊಳಗೆ ಮಾಡ್ರಿ. ನಾನು ಮಾತ್ರ ನಿಮಗೆ ಈಗ ಸದ್ಯ ಕಂಪನಿ ಓನರ್ ನಾನೇ ತಿಳ್ಕೊಳ್ಳಿ, ನಾನ್ ನಿಮಗೆ 72 ಗಂಟೆ 72 ತಾಸು 3 ದಿನ ಟೈಮ್ ಕೊಟ್ಟಿನಿ. 3 ದಿನದೊಳಗೆ ನೀವು 2 ಜನರಿಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ರಿ. ಕ್ಲಿಯರ್ ಆಯ್ತಲ್ಲ? ಒಂದೇದು. ಈಗ ಸೆಕೆಂಡ್ ಬುಕ್ಕಾದ್ರು. ಈಗ ನಾನು ಮೊದಲೇ ಲೆವೆಲ್ ಅಂತೂ ಕಂಪ್ಲೀಟ್ ಮಾಡಿದೆ. ಈಗ ನಾನು ಸೆಕೆಂಡ್ ಮತ್ತೆ ಪೆನ್ ಹೋಗ್ತಲ್ಲ. ಒಂದೇ ನಿಮಿಷ ಸರ್, ವಾಪಸ್ ಬರ್ತೀನಿ. ಅದು ಪೆನ್ ಹೋತಂದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ಬಿಡ್ತೈತಿ. ಈಗ ನಾನು 2ನೇ ಲೆವೆಲ್ ಅನ್ನ ನಿಮ್ಗೆ ಮಾಡಕ್ಕೆ 2ನೇ ಲೆವೆಲ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಈಗ ನಾನು ಸೆಕೆಂಡ್ ಲೆವೆಲ್ ಆಗಿದ್ದೇನೆ. 4,000 ರೂಪಾಯಿ ಅಂತೂ ನನಗೆ ಆಲ್ರೆಡಿ ಕೊಟ್ಬಿಟ್ಟೇನೆ. ನಾನು ಏನ್ ಮಾಡಿ ಸರ್? 4,000 ರೂಪಾಯಿ ಕೊಟ್ಬಿಟ್ಟಿನಿ. 4,000 ಕೊಟ್ಟ ತಕ್ಷಣ ನಿಮಗೆ ಬಾಳ ಅಂದ್ರೆ ಹಬ್ಬ ಅಂದ್ರೆ ಒಂದು ತಿಳ್ಕೊಡ್ರಿ, 2,000 ರೂಪಾಯಿ ಕೊಟ್ಟ ಮೇಲೆ ನಿಮಗೆ ಹಬ್ಬ ಅಂದ್ರೆ 1 ಗಂಟೆ ಒಳಗೆ, ಎಷ್ಟು ಗಂಟೆ ಒಳಗೆ ಸರ್? 1 ಗಂಟೆ ಒಳಗೆ ಕಂಪನಿಯಿಂದ 2,000 ರೂಪಾಯಿ ಬಂದ್ಬಿಡ್ತೈತಿ. ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಬಾಕಿದು ಆಮೇಲೆ ಲೇಟ್ ಆಗ್ತದೆ. ಈಗ ನಾನು 4,000 ರೂಪಾಯಿ ಕೊಟ್ಟು ಸೆಕೆಂಡ್ ಲೆವೆಲ್ ಮಾಡಿದೆ. ಇಲ್ಲಿನ ಸಹಿತ ನನಗೆ ಏನ್ ಮಾಡ್ತಾರೆ ಅಂದ್ರೆ ಮೊದಲ ನನಗೆ ಅಡ್ವಾನ್ಸ್ ಪೇಮೆಂಟ್ ಅಂತಾರಲ್ಲ, ಅಡ್ವಾನ್ಸ್ ಏನ್ ಮಾಡ್ತಾರೆ? 4,000 ರೂಪಾಯಿದಂಗೆ 2 ಜನರದ್ದು 8,000 ರೂಪಾಯಿ ಕೊಡ್ತಾರೆ. ಏನ್ ಮಾಡ್ತಾರೆ ಸರ್? 4,000 ರೂಪಾಯಿದಂಗೆ 2 ಜನರದ್ದು 8,000 ರೂಪಾಯಿ ಕೊಡ್ತಾರ. ಈ 8,000 ರೂಪಾಯಿ ನಿಮಗೆ ಮಜಾಕ್ ಖರ್ಚು ಮಾಡ್ಲಿಕ್ಕಲ್ಲ. ನೀವೇನ್ ಮಾಡ್ಬೇಕು? ಮೊದಲ ಅಡ್ವಾನ್ಸ್ ಅಂತ ಕೊಟ್ಟಿರ್ತಕ್ಕಂಥ ದುಡ್ಡದೊಳಗೆ ನೀವೇನ್ ಮಾಡ್ಬೇಕು? ನೀವು ಅದೇ 8,000 ರೂಪಾಯಿ ಕೊಟ್ಟು ನೀವೇನ್ ಮಾಡ್ಬೇಕು? 3ನೇ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ಬೇಕು. ಈಗ 3ನೇ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ಕೊಳಕ್ಕೆ ನಿಮಗೆ 72 ಗಂಟೆ ಕೊಟ್ಟಿವಿ ನಾವು. ಎಷ್ಟು ಕೊಟ್ಟಿವಿ? 72 ಗಂಟೆ. ಇದನ್ನ ಪೇಮೆಂಟ್ ಬಂದ್ಮೇಲೆ ಇನ್ನೊಂದು ತಿಳ್ಕೊಡ್ರಿ, ಪೇಮೆಂಟ್ ಬಂದ್ಮೇಲೆ ಅಲ್ಲಿ ಅಲಾರಾಮ್ ಸ್ಟಾರ್ಟ್ ಆಗ್ತೈತಿ, ಅಂದ್ರೆ ಟೈಮರ್ ಸ್ಟಾರ್ಟ್ ಆಗ್ತೈತಿ. ನಿಮಗೆ 3 ದಿನ ಇಷ್ಟು ನಿಮಿಷ ಅಂತ ತಿಳ್ಕೊಂಡ್ರೆ ಟೈಮರ್ ಕೊಡ್ತೈತಿ. ಆ ಟೈಮರ್ ಮುಗಿಯೋದ್ರೊಳಗೆ ಅಂದ್ರೆ 72 ತಾಸು ಮುಗಿಯೋದ್ರೊಳಗೆ 8,000 ರೂಪಾಯಿ ಅಂತ ನಿಮ್ಮ ಕಂಪನಿ ದುಡ್ಡು ಕೊಟ್ಟು ಬಿಟ್ಟಾರ. ಆದ್ರೆ ಇದು ಇಂಪಾರ್ಟೆಂಟ್. ಇದ್ರ ಜೊತೆಗೆ ಮತ್ತೆ 2 ಜನ ಡೈರೆಕ್ಟ್ ಮೆಂಬರ್ ಮಾಡ್ಬೇಕಲ್ಲ, ಮೆಂಬರ್ ಮಾಡ್ಲಿಕ್ಕೆ ಟೈಮ್ ಕೊಟ್ರ ಅಂತ ತಿಳ್ಕೊಬಿಡ್ರಿ. ನೀವು ಎಷ್ಟು ಜಲ್ದಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್. ಅದು ಕ್ಲಿಯರ್ ಆಯ್ತ್ರಿ?
Yes, yes. ಓಕೆ, ಅಕಸ್ಮಾತ್ ನಾನು ಒಂದೇ ದಿನಕ್ಕೆ 12 ಜನ ಮಾಡಿದ್ರೆ, ಒಂದೇ ದಿನಕ್ಕೆ 12 ಜನ ಮಾಡಿದ್ರೆ ಇಲ್ಲಿ ಟೈಮರ್ ನೀವು ತಲೆನೇ ಕರ್ಕೊಂಡ್ಬಿಡ್ರಿ. 2,000 ರೂಪಾಯಿ ಬಂತ, 4,000 ರೂಪಾಯಿ ಬಂತೆ, 2ನೇದ್ ಮಾಡ್ಕೊಡ್ರಿ, 8,000 ರೂಪಾಯಿ ಬಂತೆ, 3ನೇದ್ ಮಾಡ್ಕೊಡ್ರಿ, 16,000 ರೂಪಾಯಿ ಬಂತೆ, 4ನೇದ್ ಮಾಡ್ಕೊಡ್ರಿ. ಈಗ ನಾನು ಒಂದೇ ದಿನಕ್ಕೆ ಈ 4 ಲೆವೆಲ್ ನಾನು ನೀವು ಕಂಪ್ಲೀಟ್ ಮಾಡ್ರಿ. ನಂದು ಪ್ರೆಸೆಂಟೇಶನ್ ಮುಗಿದ್ಮೇಲೆ ಆಮೇಲೆ ನನ್ನ ಐಡಿ ಓಪನ್ ಮಾಡಿ ತೋರಿಸಿ, ನಿಮಗೂ ಗೊತ್ತಾಗ್ತೈತಿ. ಪಾರ್ಟ್ ಕ್ಲಿಯರ್ ಆಯ್ತು. ಓಕೆ, ಚಲೋ. ಈಗ ನಾನು 8,000 ರೂಪಾಯಿ ಕೊಟ್ಟೆ. 8,000 ರೂಪಾಯಿ ಕೊಟ್ಟು ನಾನು ಏನ್ ಮಾಡಿದ್ರೆ 3ನೇ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ಕೊಂಡೆ. 2 ಜನ ಡೈರೆಕ್ಟ್ ಹಾಕಿದೆ. ಡೈರೆಕ್ಟ್ ಹಾಕಿದ್ಮೇಲೆ ಏನ್ ಮಾಡ್ತಾರ, ಈಗ ನನಗೆ 8,000 ರೂಪಾಯಿ ಬಂದಿತ್ತು. ಇನ್ನು ನನಗೆ ಏನ್ ಮಾಡ್ತಾರೆ ಅಂದ್ರೆ, ಇನ್ನು ಬಾಕಿ 6 ಜನ 6 into 4 24,000 ರೂಪಾಯಿ ನನಗೆ ಇಮಿಡಿಯೇಟ್ ಆಗಿ ಇದನ್ನ ನನಗೆ ಟೋಟಲಿ 75 ತಾಸು ಇರ್ತೈತಿ. ಅಂದ್ರೆ 3 ದಿನದೊಳಗೆ ನನಗೆ 3 ತಾಸು ಹಿಡಿದು 3 ದಿನದೊಳಗೆ ಇನ್ನು ಬಾಕಿ ಉಳಿದಿರ್ತಕ್ಕಂಥ 24,000 ರೂಪಾಯಿ ನನ್ನ ಅಕೌಂಟ್ಗೆ ಯಾವುದೇ ಕಾರಣಕ್ಕೆ 100 ಅಲ್ಲ 101% ಬರ್ಲೇಬೇಕು. ಮೊದಲೇ ಕಾನ್ಸೆಪ್ಟ್ ಏನ್ದೊಳಗೆ ಬರ್ಬೋದು, ಬರ್ಲಿಕ್ಕಿಲ್ಲ. ಎಷ್ಟು ಜನಕ್ಕೆ ಈಗ ಅನುಭವ ಆಗೈತಿ ಅಂದ್ರೆ, ಕಾನ್ಸೆಪ್ಟ್ ಬಿ ದೊಳಗೆ 72 ತಾಸಿನೊಳಗೆ ಈ ದುಡ್ಡು ಕಂಪಲ್ಸರಿ ನಮ್ಮ ಅಕೌಂಟಿಗೆ ಬಂದು ಬೀಳಲೇಬೇಕು. ಕ್ಲಿಯರ್ ಆತ್ರಿ? ಟೈಮರ್ ಸ್ಟಾರ್ಟ್ ಆದ್ಮೇಲೆ ಹೇಳೋದು. ಈಗ ನಾನು ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಮಾಡಿದೆ. ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಮಾಡಿದೆ. ಈಗ ನಾನು ಥರ್ಡ್ ಲೆವೆಲ್ 8,000 ರೂಪಾಯಿ ಕೊಟ್ಟು ಆಲ್ರೆಡಿ ಅಪ್ಗ್ರೇಡ್ ಮಾಡ್ಕೊಂಡ್ಬಿಟ್ಟೆ ನಾನು. ಕ್ಲಿಯರ್ ಆತ್ರಿ? 8,000 ರೂಪಾಯಿ ಕೊಟ್ಟು ಅಪ್ಗ್ರೇಡ್ ಮಾಡ್ಕೊಂಡ್ಬಿಟ್ಟಿನಿ. ಇಲ್ಲೇನ್ ಮಾಡ್ತಾರೆ ಅಂದ್ರೆ, ನನಗೆ ಮೊದಲು 2 ಕೊಟ್ಟಿದ್ರು. ಈ ಸರಿ ಏನ್ ಮಾಡ್ತಾರೆ ಅಂದ್ರೆ, 8 ಜನರಿಗೆ 3 ಜನರದು 24,000 ರೂಪಾಯಿ ಪೇಮೆಂಟ್ ಕೊಡ್ತಾರ. ಎಷ್ಟು ಕೊಡ್ತಾರ? 8,000 ರೂಪಾಯಿಗೆ 3 ಜನರಿಗೆ 24,000 ರೂಪಾಯಿ ಪೇಮೆಂಟ್ ಕೊಡ್ತಾರ. 24,000 ರೂಪಾಯಿದೊಳಗೆ ನಾವೇನ್ ನೋಡುತ್ತೆ, ಈಗ ನಾನು ಮೊದಲೇ 16,000 ರೂಪಾಯಿ ಕೊಟ್ಟೆ 4ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೋಬೇಕು. ಇನ್ನು 8,000 ರೂಪಾಯಿ ನಿಮಗೆ ಪಾಕೆಟ್ ಉಳಿತು, ಅದು ನಿಮ್ಗೆ ಖರ್ಚು ಮಾಡ್ಕೊಡ್ರಿ. ಇಲ್ಲೇ 16,000 ರೂಪಾಯಿ ನಿಮ್ಗೆ ಕೊಟ್ಟಿವಿ ಸರಿ. ಇಲ್ಲ 16,000 ರೂಪಾಯಿ ಜೊತೆಗೆ ನಿಮಗೆ 120 ದಿನ ಟೈಮ್ ಕೊಡ್ತೀವಿ. ಅಂದ್ರೆ 120 ಗಂಟೆ 5 ದಿನ ಟೈಮ್ ಕೊಡ್ತೀವಿ. 5 ದಿನ ಇದಕ್ಕೆ ಸರ್, ಯಾಕಂದ್ರೆ ಮತ್ತಿಲ್ಲಿ ನೀವು 2 ಜನ ಡೈರೆಕ್ಟ್ ಹಾಕ್ಬೇಕು. ಕ್ಲಿಯರ್ ಆಯ್ತ್ರಿ? ಹೌದು. ಯಾಕಂದ್ರೆ ಕೆಲವೊಬ್ರಿಗೆ ಟೈಮ್ ತಗೊಳ್ತಾರ. ಟೈಮ್ ತಗೊಳ್ತಕ್ಕಂಥ ವ್ಯಕ್ತಿಗೆ ಈ ರೀತಿ ಟೈಮ್ ಕೊಡ್ಬೇಕನ್ನೋ ಉದ್ದೇಶಕ್ಕೆ ನಾವು ಈ ಕೆಲಸ ಮಾಡತ್ತೀವಿ. ಕ್ಲಿಯರ್ ಐತ್ರಿ? ಇಲ್ಲಿ 16,000 ರೂಪಾಯಿ ಅಂತ ಕೊಟ್ಟಿವಿ. 16,000 ರೂಪಾಯಿ ಜೊತೆಗೆ ನೀವು ಇಲ್ಲಿ 2 ಜನ ಡೈರೆಕ್ಟ್ ಹಾಕ್ಬೇಕಲ್ಲ, ಅದಕ್ಕೆ ನಿಮಗೆ ಟೈಮ್ ಕೊಡತ್ತಿ. ಈ ಪ್ರಕಾರ ನೀವು ಅಪ್ಗ್ರೇಡ್ ಮಾಡ್ಕೊಂಡ್ರಿ. ಈಗ 16,000 ಏನ್ ನೋಡ್ರಿ, ಈಗ ನೀವು ಅಪ್ಗ್ರೇಡ್ ಮಾಡ್ಕೊಂಡಿದ್ದು 16,000 ರೂಪಾಯಿ. ಆಕ್ಚುಲಿ ನಿಮಗೆ ಈಗ ಸದ್ಯ ಪೇಮೆಂಟ್ ಬರ್ಬೇಕಾಗಿದ್ದು 8,000 ರೂಪಾಯಿ. ಈಗ ನಾವು 8,000 ರೂಪಾಯಿ ವಾಪಸ್ ಬರ್ತೀನಿ. ಈಗ ನಿಮಗೆ 3 ಜನರದ್ದು ಪೇಮೆಂಟ್ ಆಲ್ರೆಡಿ ಕೊಟ್ಟೇವಿ, ಹೌದಲ್ರಿ? ಇಲ್ಲಿ ಆಕ್ಚುಲಿ ಬರ್ಬೇಕಾಗಿದ್ದು 16 ಜನರಿಂದ 16 3 ಜನ ಅಡ್ವಾನ್ಸ್ ಪೇಮೆಂಟ್ ಕೊಟ್ಟು ಬಿಟ್ಟಾರ ಕಂಪನಿಗೆ. ಇನ್ನು ಬಾಕಿ ಉಳಿದಿರ್ತಕ್ಕಂಥ ನನಗೆ ಏನ್ ಮಾಡ್ತಾರೆ ಅಂದ್ರೆ, ಬಾಕಿ ಉಳಿದಿರ್ತಕ್ಕಂಥ 13 ಜನ ಇಂಟು 8,000 ರೂಪಾಯಿ ನೆಟ್ 1,04,000 ರೂಪಾಯಿ ಬರ್ತೈತಿ. ನೀವು ಈ 1,04,000 ರೂಪಾಯಿ ನಿಮಗೆ ಟೈಮ್ ಎಷ್ಟು ಕೊಟ್ರಿ ಸರ್? 5 ದಿನ. ಟೈಮ್ ಎಷ್ಟು ಕೊಟ್ರ? 5 ದಿನ. 5 ದಿನದೊಳಗೆ ದುಡ್ಡಂತೂ ಕೊಟ್ಟಾರ. ನೀವು ಡೈರೆಕ್ಟ್ ಆಗಿ 2 ಜನ ಡೈರೆಕ್ಟ್ ಮಾಡ್ಬೇಕಲ್ಲ. ಈ 2 ಜನ ಡೈರೆಕ್ಟ್ ಆಗಿ ನೀವು ಮಾಡ್ಲಿಲ್ಲ ಅಂದ್ರೆ, ಕಂಪನಿದು ಕಂಡೀಷನ್ ನೀವು ಫುಲ್ಫಿಲ್ ಮಾಡ್ಲಿಲ್ಲ ಅಂದ್ರೆ, ಇಲ್ಲೇ ಬ್ಯಾಲೆನ್ಸ್ ಗ್ರೀನ್ ಕಲರ್ ನೊಳಗಿರ್ತಕ್ಕಂಥ ನಿಮಗೆ ಬರ್ಬೇಕಾಗಿರ್ತಕ್ಕಂಥ 1,04,000 ರೂಪಾಯಿ ನಿಮ್ಮ ಸೀನಿಯರ್ ಹೋಗ್ತೈತಿ. ಯಾವ ವ್ಯಕ್ತಿ ಈ ಕಂಡೀಷನ್ ಫುಲ್ಫಿಲ್ ಮಾಡ್ತಾನೆ ಅವನಿಗೆ ಆಟೋಮೆಟಿಕ್ ಹೋಗ್ತೈತಿ. ಕ್ಲಿಯರ್ ಆಯ್ತ್ರಿ? ಕ್ಲಿಯರ್ ಆಯ್ತು ಸರ್. ಈಗ ನಿಮ್ಮ ಮೇಲೆ 1 2 3 4 5 ಜನ ಅದಾರ. ಎಷ್ಟು ಜನ ಅದಾರ? 5 ಜನ. 5 ಜನ ಕ್ವಾಲಿಫೈಡ್ ಆಗ್ಲಿರಪ್ಪ. ಇಲ್ಲಿ 6ನೇ ವ್ಯಕ್ತಿ ಕಂಪನಿ ಡೆಪಾಸಿಟ್ ಚಕ್ರವರ್ತಿ ಅದಾರಂತೆ ಕೊಡ್ರಿ. ಈ 1,04,000 ಜನ ಡೈರೆಕ್ಟ್ ಆಗಿ 5 ಜನರಿಗೆ ಸ್ಕಿಪ್ ಮಾಡಿ ಯಾರು ಹೋಗ್ತೈತಿ? ಕಂಪನಿ ಓನರ್ ಅಕೌಂಟ್ ಹೋಗ್ತೈತಿ. ಈಗ ಅಲ್ರಿ ಎಲ್ಲರೂ ಆಲ್ರೆಡಿ ನೋಡಾಕತ್ತೀವಿ. ಇದನ್ನ ಇವತ್ತ ನಮ್ ಜೊತೆಗೆ ಹಾಗಾಗತ್ತೈತಿ. ಎಸ್ ಅಂತಿರೋ ಅಂತಿರೋ? ಯಾಕಂದ್ರೆ ಮಧ್ಯದೊಳಗೆ ಇರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಿಲ್ಲ. ಅದಕ್ಕೆ ಎಲ್ಲರದ್ದು ದುಡ್ಡು ಆಟೋಮೆಟಿಕ್ಲಿ ಯಾರು ಕ್ವಾಲಿಫೈ ಆಗಿರೋ ಅವ್ರು ಹೋಗ್ತೈತಿ. ಅವ್ರು ಕ್ವಾಲಿಫೈ ಆಗಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ಮೇಲರ ಹೋಗ್ತೈತಿ. ಅಂದ್ರೆ ಸೀನಿಯರ್ಗೆ ಕಂಪನಿ ಹೋಗ್ತೈತಿ. ಕ್ಲಿಯರ್ ಆಯ್ತು? ಈಗ 4ನೇ ಲೆವೆಲ್ ಅನ್ನ ನಿಮಗೆ ಕಂಪ್ಲೀಟ್ ಆಗಿ 3ನೇ ಲೆವೆಲ್ ಅನ್ನ ನಿಮಗೆ ಕರೆಕ್ಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಗೆ. ಈಗ ನಾನು 3ನೇ ಲೆವೆಲ್ 1 2 3 ಲೆವೆಲ್ ಕಂಪ್ಲೀಟ್ ಆತಲ್ಲ, ನಿಮ್ಗೆಲ್ಲ ಡೀಟೇಲ್ ಹೇಳ್ತೇನ್ರಿ. ಈಗ ನಾನು 16,000 ರೂಪಾಯಿ ಕೊಟ್ಟರೆ 4ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ. ಈಗ ನಾನು 4ನೇ ಲೆವೆಲ್ ಬಗ್ಗೆ ಮಾತಾಡ್ತೀನಿ. 4ನೇ ಲೆವೆಲ್ ಒಳಗೆ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಕೇವಲ 16,000 ರೂಪಾಯಿದಂಗೆ 2 ಪೇಮೆಂಟ್ ಅನ್ನ ಮಾತ್ರ 32,000 ರೂಪಾಯಿ ನಿಮಗೆ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಸರ್? 2 ಜನ 16,000.
32,000 ರೂಪಾಯಿ ನಿಮ್ಗೆ ಕೊಡ್ತಾರ. 32,000 ರೂಪಾಯಿ ಎದಕ್ಕೂ ಕೊಡ್ತಾರ. ಅದೇ ಬಂದಿರ್ತಕ್ಕಂಥ 32,000 ರೂಪಾಯಿದೊಳಗೆ ನೀವು 5ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೋಬೇಕು. ಈ 5ನೇ ಲೆವೆಲ್ ಇಮಿಡಿಯೇಟ್ ನಿಮ್ಗೆ ರೊಕ್ಕ ಕೊಟ್ರೆ ನೀವು 5 ನಿಮಿಷದೊಳಗೆ ಮಾಡ್ಕೋಬಹುದು. ಆದ್ರೆ ಈ 32,000 ರೂಪಾಯಿ ಜೊತೆಗೆ ನಿಮಗೆ 216 ಗಂಟೆ ಟೈಮ್ ಕೊಟ್ಟಿವಿ. 216 ಅಂದ್ರೆ 9 ದಿನ ಟೈಮ್ ಕೊಟ್ಟಿವಿ. 9 ಡೇಸ್. ಕ್ಲಿಯರ್ ಆತ್ರಿ? ಹೌದು ಸರ್. 9 ಡೇಸ್ ಹಾಕ್ಬಿಟ್ಟಾಗ. ಯಾಕಂದ್ರೆ ಈ ಲೆವೆಲ್ ನೀವು ಏನ್ ಮಾಡ್ಬೇಕು, ಮತ್ತೆ 2 ಜನ ಡೈರೆಕ್ಟ್ ಹಾಕ್ಬೇಕು. ಕೆಲವ್ರಿ ನಾನ್ ನೋಡ್ರಿ, ನಾನು ಈ ಕಂಪನಿ ಯಾವ ದಿನ ಜಾಯ್ನ್ ಆಗಿ ಅದೇ ದಿನ 11 ಜನ ಹಾಕ್ಬಿಟ್ಟಿವಿ. ನನಗಂತೂ ಪ್ರಾಬ್ಲಮ್ ಇಲ್ಲ. ಎಲ್ಲರೂ ನನಗೆ 11 ಜನ ಹಾಕ್ಯಾರೇನೋ, ಕೆಲವ್ರಿಗೆ ಆಗ್ತೈತಿ, ಕೆಲವ್ರಿಗೆ ಟೈಮ್ ತೊಗೊಳ್ತಾರ. ಆ ಟೈಮ್ ತಗೊಳ್ತಕ್ಕಂಥ ವ್ಯಕ್ತಿಗೆ ಒಂದು ಏನ್ ಮಾಡಿದ್ರೆ, ಒಂದು ಉಸಿರಾಡಕ್ಕೆ ಬ್ರೀತಿಂಗ್ ಟೈಮ್ ಅಂತಲ್ಲ, ಬ್ರೀತಿಂಗ್ ಟೈಮ್ ಅನ್ನ ಕೊಟ್ರ ಅವ್ರು ಮಾಡ್ಕೋಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ಸರಿ ಸರ್. ಈಗ ನಾನೇನ್ ಮಾಡ್ತೀನಿ, ಯಾವ ದಿನ 32 ಮಾಡ್ಕೊಂತೇನಲ್ಲ, ಅವಾಗ ಹಿಂದಿನ ಬ್ಯಾಲೆನ್ಸ್ ಪೇಮೆಂಟ್ ಮೊದಲು ನಾನು ಕ್ಲಿಯರ್ ಮಾಡ್ತಾರೆ. ಹಿಂದಿನ ಬ್ಯಾಲೆನ್ಸ್ ಅಂದ್ರೆ 16,000 ರೂಪಾಯಿ. ನನಗೆ 2 ಪೇಮೆಂಟ್ ಮಾತ್ರ ಬಂದಿತ್ತು. ಆಕ್ಚುಲಿ ಬರ್ಬೇಕಾಗಿದ್ದು 32 ಜನ. ಈಗ 2 ಪೇಮೆಂಟ್ ಮಾತ್ರ ಕೊಟ್ಟಾರೆ. ಮತ್ತೆ ಬಾಕಿದು 16,000 ರೂಪಾಯಿದಾಗ 30 ಜನ. 16,000 ರೂಪಾಯಿದಾಗ 30 ಜನ ಅಂದ್ರೆ ಎಷ್ಟಾಗ್ತಿತ್ತು? 4,80,000 ರೂಪಾಯಿ ಆಗ್ತೈತಿ. ಕ್ಲಿಯರ್ ಆಯ್ತ್ರಿ? ನಿಮಗೆ ನಾವು 9 ದಿನ ಟೈಮ್ ಕೊಟ್ಟಿವಿ. ಎಷ್ಟು ದಿನ ಕೊಟ್ಟಿವಿ? 9 ದಿನ. 9 ದಿನದೊಳಗೆ ನೀವೇನ ಡೈರೆಕ್ಟ್ ಆಗಿ 2 ಜನ 16,000 ರೂಪಾಯಿ ಬಿಟ್ಬಿಡಿ. 32,000 ರೂಪಾಯಿ ನಿಮ್ಗೆ ದುಡ್ಡು ಕೊಟ್ಟಿವಿ. ಪಾಕನಾಗಿ ಪಟ್ಟಣ ಮಾಡೋದು. ಆದ್ರೆ ಮೇನ್ ಇಂಪಾರ್ಟೆಂಟ್ ಕಂಡೀಷನ್ 2 ಜನ. 2 ಜನ ಹಾಕ್ಲಿಲ್ಲ ಅಂದ್ರೆ ಇಲ್ಲಿ ನಿಮಗೆ ಬರ್ಬೇಕಾಗಿರ್ತಕ್ಕಂಥ 4,80,000 ರೂಪಾಯಿ ಏನಾಗ್ತೈತಿ, ನಿಮ್ಮನ್ನ ಓವರ್ಟೇಕ್ ಮಾಡಿ ಮೇಲೆ ಸೀನಿಯರ್ ಹೋಗ್ತೈತಿ. ಕ್ಲಿಯರ್ ಆಯ್ತ್ರಿ? ಡನ್. ಈಗ ಈ ಲೆವೆಲ್ ಕ್ಲಿಯರ್ ಮಾಡಿದೆ. ಈಗ ನಾನು ನೆಕ್ಸ್ಟ್ 5ನೇ ಲೆವೆಲ್ ಅನ್ನು ಕ್ಲಿಯರ್ ಮಾಡ್ತೀನಿ. 5ನೇ ಲೆವೆಲ್ ಒಳಗೆ ನನಗೆ ಆಲ್ರೆಡಿ 32,000 ರೂಪಾಯಿ ಕೊಡ್ತೀನಿ. ಆಮೇಲೆ 2 ಜನ ಡೈರೆಕ್ಟ್ ಮೆಂಬರ್ಸ್ ಮಾಡಿಬಿಟ್ಟೆ ನಾನು. ಕ್ಲಿಯರ್ ಆಯ್ತ್ರಿ? ಈಗ ಅದನ್ನ ಕ್ಲಿಯರ್ ಮಾಡ್ಬಿಟ್ಟಿನಲ್ಲ. ಓಕೆ, ಈಗ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದಾಗ ನನಗೆ ಏನ್ ಮಾಡ್ತಾರ, ಮೊದಲೇ ನನಗೆ 32,000 ರೂಪಾಯಿದಂಗೆ ನನಗೆ 2 ಜನರದ ಪೇಮೆಂಟ್ 64,000 ರೂಪಾಯಿ ಕೊಡ್ತಾರೆ. ಏನ್ ಮಾಡ್ತಾರೆ ಸರ್? 32,000 ರೂಪಾಯಿ 64,000 ರೂಪಾಯಿ ಕೊಡ್ತಾರೆ ನನಗೆ. ಅಂದ್ರೆ ಇಲ್ಲಿ ಕೊಟ್ಟ ಮೇಲೆ ಅದೇ 64,000 ರೂಪಾಯಿ ಕೊಟ್ಟು ನಾನೇನ್ ಮಾಡ್ಬೇಕು, ಮೊದಲೇ ನನ್ನ ಪರಮ ಕರ್ತವ್ಯ ನಾನ್ ಮಾಡ್ಬೇಕು, ಮೊದಲ 6ನೇ ಲೆವೆಲ್ ಅದೇ 64,000 ರೂಪಾಯಿ ಕೊಡ್ಬೇಕು. ನಿಮ್ಗೆ ಏನ್ ಮಾಡ್ತಾರ, 64,000 ರೂಪಾಯಿ ಬಂದಿದ್ದ ಜೊತೆಗೆ ಮುಂದೆ ಟೈಮರ್ ನ ಫಿಕ್ಸ್ ಮಾಡ್ತಾರ. ಏನ್ ಮಾಡ್ತಾರ? ಟೈಮರ್ ಫಿಕ್ಸ್ ಮಾಡ್ತಾರ. 216 ಗಂಟೆ ಅಂದ್ರೆ ಇಲ್ಲಿ 9 ದಿನ ಟೈಮ್ ಕೊಡ್ತಾರ. ಎದಕ್ಕಂದ್ರೆ ಈ ಲೆವೆಲ್ದವರೆಗೂ ನೀವು 2 ಜನ ಡೈರೆಕ್ಟ್ ಮೆಂಬರ್ ಮಾಡ್ಬೇಕಲ್ಲ, ಅದಕ್ಕೆ. ಸರಿ, ಅಕಸ್ಮಾತ್ ಈಗ ನೋಡ್ರಿ, ನಾನೇನ್ ಮಾಡ್ತೀನಿ, 64,000 ರೂಪಾಯಿ ಕೊಡ್ತೀನಿ. ಓಕೆ, ಈಗ ನಾನು ಮೊದ್ಲ 12 ಜನ ಹಾಕ್ತೀನಿ. 12 ಜನ. ಈಗ ನೋಡ್ರಿ, ಒಂದು ಉದಾಹರಣೆಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಫಸ್ಟ್ ಡೇನ 12 ಜನ ಡೈರೆಕ್ಟ್ ಆಗಿ ಹಾಕ್ಬಿಟ್ಟೆ. ಕ್ಲಿಯರ್ ಆಯ್ತ್ರಿ? ಕ್ಲಿಯರ್ ಆಯ್ತು ಸರ್. ನಾನು ಫಸ್ಟ್ ನಾನು 4 ದಿನ ಬರ್ತೈತಿ. ಫಸ್ಟ್ ಲೆವೆಲ್ ಈಗ ನೋಡ್ರಿ, ಇದು ಮೊದ್ಲು ಅಡ್ರೆಸ್ ಆಗ್ತೈತಿ. ಈಗ ನಾನು 54,000 ರೂಪಾಯಿ ಕ್ಲಿಯರ್ ಮಾಡ್ಕೊಂಡೆ. 6ನೇ ಲೆವೆಲ್ ಅನ್ನ ನಾನು ಈಗ ನಮ್ ಕಂಪನಿ ಕಂಡೀಷನ್ ಐತಿ, 6ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಮಾತ್ರ ಈ 5ನೇ ಲೆವೆಲ್ ಬ್ಯಾಲೆನ್ಸ್ ಪೇಮೆಂಟ್ ಕೊಡ್ತೀನಿ ಅಂತ ನಮ್ಮ ಕಂಪನಿ ಕಂಡೀಷನ್ ಐತಿ. ಈಗ ನೋಡ್ರಿ, ಇಲ್ಲೇ ನನಗೆ ಆಕ್ಚುಲಿ ಬರ್ಬೇಕಾಗಿದ್ದು 64 ಜನ. ಅದ್ರೊಳಗೆ 2 ಜನರ ಪೇಮೆಂಟ್ ಬಂದೈತಿ. ನಾನು ಅಕಸ್ಮಾತ್ ಈ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಮಾತ್ರ ನನಗೆ ಏನ್ ಮಾಡ್ತಾರ, ಬಾಕಿ ನನಗೆ 32,000 ರೂಪಾಯಿದಂಗೆ 62 ಜನರದ್ದು ದುಡ್ಡು. 32,000 ರೂಪಾಯಿದಂಗೆ 62 ಜನರ ದುಡ್ಡು ಎಷ್ಟು ಹೆಚ್ಚಿದ್ರೆ 19,84,000 ರೂಪಾಯಿ. ಎಷ್ಟು? ಆಲ್ಮೋಸ್ಟ್ 20 ಲಕ್ಷ ರೂಪಾಯಿ. ನಾನೇನಾದ್ರೆ ಈಗ ನೋಡ್ರಿ, ಯಾರಾದ್ರೂ 20 ಲಕ್ಷ ರೂಪಾಯಿ ನಾನು ಕೈ ಬಿಟ್ಟು ಹೋಗ್ತೈತಂದ್ರೆ 2 ಜನ ಕಷ್ಟಪಟ್ಟು ಅದು 9 ದಿನದೊಳಗೆ ಹಾಕಕ್ ಪ್ರಯತ್ನ ಮಾಡ್ತಾ ಇರ್ತೀರಲ್ಲ ಅಂತೀರು. ಮಾಡ್ತೀವಿ, ಖಂಡಿತ. ಇದೇ ನಮ್ಮ ಕಂಪನಿ ಇದ್ದ ಉದ್ದೇಶ. ಪ್ರತಿಯೊಬ್ಬರು ಆಕ್ಟಿವ್ ಆಗ್ಲಿ, ಕರೆಕ್ಟ್ ಆಗಿ ದುಡ್ಡು ತಗೊಳ್ಳಿ. ಆಮೇಲೆ ಇನ್ನೊಂದು ತಗೊಳ್ರಿ, ಇದನ್ನ ಯಾಕೆ ಒತ್ತಿ ಹೇಳ್ತೇನೆ ಅಂದ್ರೆ, ನಮ್ಮ ಕಾನ್ಸೆಪ್ಟ್ ಏನೈತಲ್ಲ 100% ಇದು ವರ್ಕಿಂಗ್ ಇನ್ಕಮ್ ಅಂತ ಕಾನ್ಸೆಪ್ಟ್ ಇದು. ಪುಕ್ಷೇಟ್ ದುಡ್ಡು ಸಿಗಂಗಿಲ್ಲ. ಪುಕ್ಷೇಟ್ ಅಂದ್ರೆ ಏನ್ರಿ, ನೀವು $100 ಹಾಕಿ ನಿಮಗೆ ಪ್ರತಿದಿನ 1% ಕೊಡ್ತೀವಿ. $500 ಹಾಕಿದ್ರೆ 3%, $1,000 ಹಾಕಿದ್ರೆ ನಿಮ್ಗೆ 5%, $10,000 ಹಾಕಿದ್ರೆ 10% ಕೊಡ್ತೀವಿ ಅಂತ ನಮ್ಗೆ ಬಂಡವಾಳ ತಪ್ಪು ಹಾಕ್ತಾರೆ. ನಮ್ಮ ಕಂಪನಿ ತಪ್ಪು ಹಾಕೋ ಕಂಪನಿ ಅಲ್ಲ, 100% ದುಡ್ಡು ಕೊಡೋ ಕಂಪನಿ. ಯಾಕಂದ್ರೆ ಅದಕ್ಕೆ ನಾನು ಇಷ್ಟು ಒತ್ತಿ ಹಾಕ್ತೀನಿ. ನೀವು ಕಂಪಲ್ಸರಿ 2 ಜನ ಮೆಂಬರ್ ಮಾಡ್ಲೇಬೇಕು ಇಷ್ಟು ದಿನದೊಳಗೆ ಅಂತ ಒತ್ತಿ ಹೇಳ್ತಿದ್ದು ಇದಕ್ಕೆ. ಯಾಕಂದ್ರೆ ಇದು 100% ವರ್ಕಿಂಗ್ ಇನ್ಕಮ್ ಅಂತ ಕಾನ್ಸೆಪ್ಟ್ ಇದು. ಕ್ಲಿಯರ್ ಆಯ್ತ್ರಿ? ಸರಿ ಆಯ್ತು ಸರ್. ಈಗ ನಾನು 5ನೇ ಲೆವೆಲ್ ಅನ್ನು ಕಂಪ್ಲೀಟ್ ಮಾಡಿದೆ. 6ನೇ ಲೆವೆಲ್ ಒಳಗೆ ಇದು ಲಾಸ್ಟ್ ಲೆವೆಲ್ ಹೌದಲ್ರಿ? ಹೌದು.
ಈ ಲಾಸ್ಟ್ ಲೆವೆಲ್ ಆಲ್ರೆಡಿ ನಾವು 2 ಜನ ಮೆಂಬರ್ ಮಾಡ್ಬಿಟ್ಟೆ, ಇಲ್ಲೆರಡು 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 ಇಲ್ಲೆರಡು, ಈಗ ಈ ಲೆವೆಲ್ ನಾಗ ಬರೋ ಮಟ್ಟ 12 ಮೆಂಬರ್ ಮಾಡ್ಬಿಟ್ಟೇವಿ. ಇಲ್ಲಿ ಯಾವುದೇ ತರ ನಿಮ್ಮ ಪ್ರಕಾರ ಇಲ್ಲಿ ಯಾವುದೇ ತರದ ಕಂಡೀಷನ್ ಹಾಕ್ಬಾರ್ದು, ಫುಲ್ ಪೇಮೆಂಟ್ ನಮಗೆ ಕೈಗೆ ಕೊಡ್ಬೇಕು. ಎಸ್ ಅಂತಿರು ಅಂತಿರೋ ನಾವು ಹಂಗೆ ತಿಳ್ಕೊಂಡ್ವಿ. ಆದ್ರೆ ನಮ್ಮ ಕಂಪನಿ ಏನ್ ಮಾಡ್ತಾರ, ಇಲ್ಲಿನೂ ಸಹಿತ ಕೇವಲ 64,000 ರೂಪಾಯಿದಂಗೆ 2 ಜನರದ್ದು ಪೇಮೆಂಟ್ 1,28,000 ಮಾತ್ರ ಕೊಡ್ತಾರ. ಬಾಕಿದು ಇನ್ನು 1 ಇಲ್ಲಿ ನೋಡ್ರಿ, ಈಗ 1,28,000 ರೂಪಾಯಿ ಕೊಟ್ರು, ಬಾಕಿದು 81 ಲಕ್ಷ ರೂಪಾಯಿ ಇಲ್ಲ ಹಿಡ್ಕೊಂಡಾರ. ಸರಿ, ಇಲ್ಲ ನಮ್ದು 6 ಲೆವೆಲ್ ಕಂಪ್ಲೀಟ್ ಆಯ್ತು, ಸುಮ್ಮನೆ ಫುಲ್ ಪೇಮೆಂಟ್ ಕೊಡೋ ಬದಲಿ ಬರೀ 2 ಜನರದ್ದು ಪೇಮೆಂಟ್ ಕೊಟ್ರೆ ಬಾಕಿ 81 ಲಕ್ಷ ರೂಪಾಯಿ ಇಲ್ಲಿ ವಿತ್ಹೋಲ್ಡ್ ಮಾಡ್ರಿ. ಇದಕ್ಕೆ ನಾವು ವಿತ್ಹೋಲ್ಡ್ ಅಂತ ಕರಿತೀವಿ. ನಿಮ್ಗೆ ಕೊಡಂಗಿಲ್ಲ ಅಂತಲ್ಲ, ಸ್ಟಾಪ್ ಮಾಡಿ. ಇದನ್ನ ಯಾಕೆ ಸ್ಟಾಪ್ ಮಾಡಿ? ಯಾಕಂದ್ರೆ ನಾವ್ ನಿಮಗೇನು 1,28,000 ರೂಪಾಯಿ ಕೊಡ್ತೀವಲ್ಲ, ನೀವು ಇಲ್ಲಿಗೆ ಏನತ್ತು ಪಿಕ್ಚರ್ ಮುಗಿತಂತ ಮನೆಗೆ ಹೋಗ್ಬಾರ್ದು. ಏನು ಇಲ್ಲಿ ಪಿಕ್ಚರ್ ಮುಗಿತಂತ ಮನೆಗೆ ಹೋಗ್ಬಾರ್ದು. ನೀವೇನ್ ಮಾಡ್ಬೇಕು, 1,28,000 ರೂಪಾಯಿ ಕೊಡ್ತೀರ. ಕೊಟ್ಟ ಮೇಲೆ ಅದ್ರೊಳಗ 2,000 ರೂಪಾಯಿ ಕೊಟ್ಟೆ ನೀವೇನ್ ಮಾಡ್ಬೇಕು, ಮತ್ತೆ ರೀ ಎಂಟ್ರಿ ಹೊಡಿಬೇಕು. ಏನ್ ಮಾಡ್ಬೇಕು, ನೀವು 1,28,000 ರೂಪಾಯಿ ಕೊಟ್ಟ ಇಲ್ಲಿ ಕಂಪ್ಲೀಟ್ ಆತ ಮನೆಗೆ ಹೋಗಂಗಿಲ್ಲ, ಮತ್ತೆ ವಾಪಸ್ ರೀ ಎಂಟ್ರಿ ಹೊಡೆದ ಮತ್ತೆ ಇಲ್ಲಿ 2,000 ರೂಪಾಯಿ ಕೊಟ್ಟು ಮತ್ತೆ ರೀ ಎಂಟ್ರಿ ಹೊಡಿಬೇಕು. ರೀ ಎಂಟ್ರಿ ಹೊಡೆದ್ರೆ ಮಾತ್ರ ನಿಮ್ಗೆ ಏನ್ ಮಾಡ್ತಾರೆ, ನೆಟ್ ನಿಮಗೆ ನೆಟ್ 81,90,000 ರೂಪಾಯಿ ಕೊಡ್ತಾರೆ. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ? ಕ್ಲಿಯರ್ ಆಯ್ತು. ಇಲ್ಲ ರೀ ಎಂಟ್ರಿ ಹೊಡೆದ್ಮೇಲೆ ಏನಾಗ್ತೈತಿ, ರೀ ಎಂಟ್ರಿ ಹೊಡೆದ್ಮೇಲೆ ಈ ಪ್ರಕಾರ ನೀವು ಒಂದು ಮೊದಲ ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ, ಆಮೇಲೆ ಮುಂದೆ ಹೋಗ್ತೀನಿ. ಇಲ್ಲಿ ನೋಡ್ರಿ, ಈ ಪ್ರಕಾರ ನೀವೇನಾದ್ರೆ ಇಲ್ಲ 6 ಲೆವೆಲ್, ಸಾರಿ, ಈ ಪ್ರಕಾರ ನೀವು ಕಂಪ್ಲೀಟ್ ಆಗಿ 6 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಲೆವೆಲ್, ಇಲ್ಲಿ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಹೇಳ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಇಲ್ಲಿ ನಾನು 2,500 ರೂಪಾಯಿ ಕೊಟ್ಟು ನಾನು ಮೊದಲ ಮೆಂಬರ್ ಆಗಿದ್ದೀನಿ. ನಿಮಗೆ ಹಳ್ಳಿ ಭಾಷೆದಾಗ ಮಾತಾಡ್ಬಿಡ್ತೇನೆ, ಏನ್ ನಾನು ಲ್ಯಾಂಗ್ವೇಜ್ ಮಾತಾಡ್ತೀನಿ, ಕ್ಲಿಯರ್ ಆಗಿ ಕೇಳ್ಕೊಡಿ. ನಾನು 2,500 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ದೀನಿ, ಅದು ಕ್ಲಿಯರ್ ಆಯ್ತ್ರಿ? ನಾನು ಒಂದೊಂದು ಲೆವೆಲ್ಗೆ 2 ಮೆಂಬರ್ಗೆ 6 ಲೆವೆಲ್ಗೆ 12 ಜನ ನಾನು ಮೆಂಬರ್ ಮಾಡಿದ್ದೀನಿ. ಕ್ಲಿಯರ್ ಆಯ್ತ್ರಿ? 12 ಜನ ಮಾಡೀನಿ. ಹೇಳಿದ ಪ್ರಕಾರ ನಾನು ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. 6 ಲೆವೆಲ್ ಕೇವಲ 6 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದಕ್ಕೆ ನನಗೆ ಈ ಕಂಪನಿಗೆ ಬರೀ 2,500 ಹಾಕಿದ್ದಕ್ಕೆ ನನಗೆ 100% 1,09,20,000 ರೂಪಾಯಿ 100% ಬರ್ತೈತಿ. 100% ಬರ್ತೈತಿ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀನಿ? ಯಾಕಂದ್ರೆ ಇದು 100% ವರ್ಕಿಂಗ್ ಇನ್ಕಮ್ ಪ್ಲಾನ್. ಇದು ಫ್ರೀ ಪ್ಲಾನ್ ಅಲ್ಲ, ಫ್ರೀ ಪ್ಲಾನ್ ಅಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ? ಓಕೆ. ಈಗ ಒಂದೇದು, ಈಗ ನಾನು 1 ಕೋಟಿ ಬಂದ್ರೆ ಮತ್ತೆ ಈಗ ನಾನು ಬಂದಾಗ ಮತ್ತೆ ವಾಪಸ್ ನಾನು ಏನ್ ಮಾಡೀನಿ, 6ನೇ ಲೆವೆಲ್ ಮುಗಿದು ಮತ್ತೆ 1ನೇ ಲೆವೆಲ್ ಬಂದಿಲ್ಲ. 1ನೇ ಲೆವೆಲ್ ಬಂದ್ರೆ ಏನೈತಿ, ಮತ್ತೆ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5ನೇ ಲೆವೆಲ್, 6ನೇ ಲೆವೆಲ್ ಕಂಪ್ಲೀಟ್ ಮಾಡಿ ಮತ್ತೆ 1,20,00,000 ಮತ್ತೆ ತಗೊಳ್ಳಿ ಅಂತ. ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಈಗ ನಾವು ಫಸ್ಟ್ ಲೆವೆಲ್ ಕಂಪ್ಲೀಟ್ ಮಾಡ್ಬೇಕಾದ್ರೆ 12 ಜನ ಡೈರೆಕ್ಟ್ ಹಾಕಿದೆ. ಕ್ಲಿಯರ್ ಆಯ್ತ್ರಿ? ಆದ್ರೆ 2ನೇ ರೌಂಡ್ ಹೊಡಿಬೇಕಾದ್ರೆ ಮತ್ತೆ 12 ಜನ ಡೈರೆಕ್ಟ್ ಹಾಕೋದ ಅವಶ್ಯಕತೆ ಇಲ್ಲ. ಈ ಪ್ರಕಾರ ನಾನು 2ನೇ ಲೆವೆಲ್ ನಾನು 6 ಲೆವೆಲ್ ಮುಗಿಸ್ತೀನಿ, ವಾಪಸ್ ಬರ್ತೀನಿ, ಮತ್ತೆ ಬರ್ತೀನಿ. ಹಿಂಗ ರೌಂಡ್ ಹೊಡ್ಕೊಂತಿರ್ತೀವಿ ನಾವು ಜೀವನ ಪರ್ಯಂತ. ಎಲ್ಲಿ ಮತ್ತೆ ಜೀವನ ತಿರ್ತೀವಿ, ಹಿಂಗ ರೌಂಡ್ ಹೊಡ್ಕೊಂತಿರ್ತೀನಿ. ಇಲ್ಲ ನಾನು ರೌಂಡ್ ಹೊಡ್ಕೊಂತ ಪ್ರತಿ ಸರಿ 1,09,00,000 ಗಳಿಸಾಕತ್ತೇನಲ್ಲ, ಅದಕ್ಕೆ ಪ್ರತಿ ಸರಿ 12 ಮೆಂಬರ್ ಮಾಡೋದ ಅವಶ್ಯಕತೆ ಇಲ್ಲ. ಈಗ ಹೇಳ್ರಿ, ಈಗ ಎಲ್ಲರಿಗೂ ಖುಷಿ ಆತಲ್ಲ? ನಾನು 1ನೇ ಲೆವೆಲ್ಗೆ ಮಾತ್ರ ಪರಿಶ್ರಮ ಪಡ್ತೀನಿ. ರಿಪೀಟೆಡ್ಲಿ ನಾನೇನು ಪ್ರತಿ ಸರಿ 1 ಕೋಟಿ ಮಾಡ್ಕೊಂಡು ಬರ್ತಿರ್ಲಿಲ್ಲ. ಅದಕ್ಕೆ ರಿಪೀಟೆಡ್ಲಿ ಮೆಂಬರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ನಂದು ಮುಗಿದ್ಮೇಲೆ ನಾನು ಕೆಳಗಡೆ ಇದ್ದಂತಾರ ಅವ್ರು ವಾಪಸ್ ರೀ ಎಂಟ್ರಿ ಹೊಡಿತಾರ. ಸರಿ, ರೆಡ್ಡಿ ಅವ್ರೆ, ನಾವು ಸಣ್ಣ ಮಕ್ಕಳಿದ್ದಾಗ ಒಂದು ಇದ್ರದ್ದು ಜಾರದಿಂದ ಆಟ ಆಡ್ತಿದ್ವಿ, ನೆನಪೈತೆ ನಿಮ್ಗೆ? ಜಾರಬಂಡಿ. ಈ ಜಾರಬಂಡಿ ಹೆಂಗಿರ್ತಿತ್ತು, ಇದು ಹಿಂಗೊಂದು ಇದು ಸ್ಲೋಪ್ ಇರ್ತಿತ್ತು. ಇಲ್ಲೇ ಕಟ್ಟಿ ಮಾಡಿ ನಮ್ಗೆ ಏನ್ ಮಾಡ್ತಿದ್ರು, ಕಟ್ಟಿ ಮಾಡ್ತಿದ್ರು. ಮಕ್ಕಳು ಏನ್ ಮಾಡ್ತಿದ್ರು, ಇಲ್ಲಿ ಕಟ್ಟಿ ಹಾಕಿ ಬರ್ತಿದ್ರು, ಇಲ್ಲಿ ಜಾರಬಂಡಿ ಬರ್ತಿದ್ರು. ಇದೇ ನಮ್ದು 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 6 ಲೆವೆಲ್ ಐತಲ್ಲ, ಇದು ಕಟ್ಟಿ ಅಂತ ತಿಳ್ಕೊಡ್ರಿ. ನಾವು ಕಟ್ಟಿ ಹತ್ತಿ ಬರ್ಬೇಕು. ಇಲ್ಲಿ ಬಂದ್ಮೇಲೆ 1 ಕೋಟಿ ಹೊಡ್ಕೊಳ್ಳೋದು ಇವತ್ತು ಹೊರಗೋಗಂಗಿಲ್ಲ. ಮತ್ತೆ ಮಕ್ಕಳು ಏನ್ ಮಾಡ್ತಾರೆ, ಮತ್ತೆ ವಾಪಸ್ ಬಂದು ನಮ್ಮ ಮಕ್ಕಳು ಬಿಡ್ತೀವಿ, ಮತ್ತೆ ಹಾಕ್ತಾರ. ಇಲ್ಲೇ ಎಲ್ಲರಿಗೂ ಸಾಕಾಗ್ತಿತ್ತು. ಅಲ್ಲೇ ಮತ್ತೆ ಬರ್ತಾರ, ಆಟಾಡ್ಕೊಂತ ಖುಷಿ ಆಟ ಆಡ್ತಾರ. ಎಸ್ ಅಂತಿರೋ ನಾವು ಅಂತಿರೋ ಮಕ್ಕಳು ಆದ್ರೆ ಈಗ ಆಡ್ಕೊಂತ ಆಟ ಆಡ್ತಾರ. ನಾವು ಏನ್ ಮಾಡ್ಬೇಕು, ಈ ಕಂಪ್ನಿ ಮತ್ತೆ ಬಿ ಪ್ಲಾನ್ ಅನ್ನ ನಾವ್ ಏನ್ ಮಾಡ್ಬೇಕಾದ್ರೆ ಒಂದು ಬರ್ಬೇಕು, ಒಂದೊಂದು ಲೆವೆಲ್ ಕ್ರಾಸ್ ಮಾಡಿ 1 ಕೋಟಿ ಹೊಡ್ಕೊಂಡು ಅಂತ ಜಾರದು ಮತ್ತೆ ನೆಕ್ಸ್ಟ್ ಹೋಗ್ತದೆ, ಮತ್ತೆ ಬರ್ದು ಖುಷಿಯಿಂದ ಮಕ್ಕಳು ಆಟ ಆಡ್ದಂಗೆ ಈ ಕಾನ್ಸೆಪ್ಟ್ ಒಂದು ಬಿಸಿನೆಸ್ ಅಂತ ತಿಳ್ಕೊಬೇಡ್ರಿ. ಖುಷಿಯಿಂದ ಒಂದು ಗೇಮ್ ಅಂತ ತಿಳ್ಕೊಡ್ರಿ. ಆಟ ಆಡ್ಕೊಂತ ಹೋಗ್ರಿ, ಜೀವನ ಆಟ ಆಡ್ರಿ. ಯಾರು ಬೇಡ ಅಂತಾರ? ಏನಂತೀರ ಅಭಿವೃದ್ಧಿ? ಎಸ್ ಆರ್ ನೋ? ಎಸ್ ಸರ್, ಎಸ್.
ಪಾಯಿಂಟ್ ಕ್ಲಿಯರ್ ಆಯ್ತು. ಕರೆಕ್ಟ್. ನಾನು ರಿಪೀಟೆಡ್ಲಿ ಇನ್ಕಮ್ ತಗೊಳ್ತಕ್ಕಂತ ಅವಕಾಶ ಇಲ್ಲಿವರೆಗೆ ನಾನು ಯಾವ ಕಂಪನಿ ಒಳಗೂ ನೋಡಿಲ್ಲ. ಅದು ಒಂದೇ ಒಂದ್ಸರಿ ಇನ್ಕಮ್ ಬರೀ ಬಂದಿದ್ ರೊಕ್ಕದೊಳಗೆ ಹಾಕಿ ನಾನು. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ, ಇದು ಇಂಪಾರ್ಟೆಂಟ್. ಆಮೇಲೆ ಈಗ ನಾ ಜೀವನ ಪರ್ಯಂತ ರಿಪೀಟೆಡ್ಲಿ 1,09,00,000 1,09,00,000 ಮಾಡತ್ತೀನಲ್ಲ. ಒಂದರ ಸೋಪ್, ಒಂದರ ಶಾಂಪೂ ಚೀಟ್ ಏನಾರು ಮಾರಿನೇನು? ಇಲ್ಲಿ ಏನು ಮಾರೋದ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಟೀಮ್ ಬೆಳೆಸ್ರಿ, ಒಂದು ಸರಿ ಬೆಳೆಸ್ರಿ. ಅದೇನಂತಾರಲ್ಲ ಕಲ್ಪವೃಕ್ಷ ತೆಂಗಿನ ಗಿಡ ಬೆಳೆಸ್ತಿರ್ಲಿ, ಅದ್ರ ನೀರ್ ಹಾಕ್ರಿ, ಅಲ್ಲಿ 5 ವರ್ಷ ಅದನ್ನ ತೆಂಗಿನ ಗಿಡ ಬೆಳೆಸ್ತಾರ. ಆಮೇಲೆ ಜೀವನ ಪರ್ಯಂತ ಕೊಡ್ತೀವಿ. ಇಲ್ಲಿ ಸ್ಟೆಪ್ ಮಾಡ್ರಿ, ಜೀವನ ಪರ್ಯಂತ ಫಲ ತಗೊಳ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ. ಚಲೋ, ಇನ್ನು ನಾನು ಸೆಕೆಂಡ್ ಇನ್ಕಮ್ ಹೇಳಿದೆ. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ. ಮೊದಲನೇ ಇನ್ಕಮ್ ಈಗ ನಾನು ಮತ್ತೆ ವಾಪಸ್ ಬರ್ತೀನಿ. ಇಲ್ಲಿ ನೋಡ್ರಿ ಎಲ್ಲಿತ್ತದು. ಛೆ ಆಪರೇಟ್ ಆಗ್ತಾ ಇಲ್ಲಲ್ಲ. ಈಗ ನೋಡ್ರಿ ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ. ಈಗ ನಿಮಗೆ ಮೊದಲು ನಾನು ಏನಂತ ಹೇಳಿದ್ರೆ ಸರಿ, ಟೋಟಲಿ ನೀವು 2,500 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 4 ಇನ್ಕಮ್. ಮೊದಲನೇ ಇನ್ಕಮ್ ಡೈರೆಕ್ಟ್ ಅದಂತೂ ನೀವು 12 ಜನ ಹಾಕಿದಿಲ್ಲ. 400 ರೂಪಾಯಿ 400 ರೂಪಾಯಿಗೆ 4,800 ಬರ್ತದೆ. ಇದು ವೆರಿ ಇಂಪಾರ್ಟೆಂಟ್. ರಿಪೀಟೆಡ್ ಇನ್ಕಮ್. ನಾನು ಸತ್ ಮೇಲೆ ನನ್ನ ಹೆಂಡತಿ ಸತ್ ಮೇಲೆ ನನ್ನ ಮಕ್ಕಳು. ಕಂಪನಿ ಇದು ನೋಡ್ರಿ, ಇವತ್ತು ಯಾರೇ ಕಂಪನಿ ಹಿಡ್ಕೊಳ್ಳೋಣ, ಕಳೆದ 70 ವರ್ಷದಿಂದ ನಡೆದೈತಿ. ಹರ್ಬಲ್ ಲೈಫ್ 42 ವರ್ಷದಿಂದ ನಡೆದೈತಿ. ಮೋದಿ ಕೇರ್ ಕಳೆದ 32 ವರ್ಷದಿಂದ ನಡೆದೈತಿ. ಆಮೇಲೆ ಆರ್ಸಿಎಂ ಕಳೆದ 25 ವರ್ಷದಿಂದ ನಡೆದೈತಿ. ಈಗ ನಾವು ಹೇಳ್ತಕ್ಕಂಥ ಕಂಪನಿ ಯಾವ್ದು 25 ವರ್ಷದಕ್ಕಿಂತ ಮೊದಲ ಯಾವ್ದು ಕ್ಲೋಸ್ ಆಗಿಲ್ಲ ಮತ್ತು ಇನ್ನೊಂದಿಗೆ ನಡೆಯುತ್ತಾವ. ನಾಳೆ ನಮ್ಮ ಕಂಪನಿ ದೇವರಿಂದ ಯಾವೇ ಕಂಪನಿ ನಡೆದಂಗೆ 70 ವರ್ಷ ನಡೆದ್ರೆ ನಾವು ಇರ್ತೇವೆ ಇಲ್ಲ ಗೊತ್ತಿಲ್ಲ. ನಾಳೆ ನನ್ನ ಮುಗಿದ್ಮೇಲೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅದೇ ನಾನು ಏನು ಜಾರಗುಂಡಿ ನಾನು ರೆಡಿ ಮಾಡಿರ್ತೇನಲ್ಲ, ಅದೇ ಜಾರಗುಂಡಿಯೊಳಗೆ ಏನ್ ಮಾಡ್ತಾರೇನ್ರಿ, ಬರ್ತಾರ. ಅವರು ಮಾತಾಡ್ಕೊಂತಾರೆ. ಜೀವನ ಪರ್ಯಂತ ತಿಂತಾರಲ್ಲ ಅವರು. ಎಸ್ ಅವರು ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ. ಚಲೋ, ಇದು ಸೆಕೆಂಡ್ ಇನ್ಕಮ್. ಇನ್ನು ಥರ್ಡ್ ಇನ್ಕಮ್ ಬಗ್ಗೆ ಮಾತಾಡ್ತೀನಿ. ಈಗ ನೋಡ್ಕೊಳ್ಳಿ, ಥರ್ಡ್ ಇನ್ಕಮ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಸೆಕೆಂಡ್ ಇನ್ಕಮ್ಗೆ ಇದಾಯ್ತು. ಈಗ ಥರ್ಡ್ ಇನ್ಕಮ್ ಗ್ಲೋಬಲ್ ಅಂತ ಹೇಳ್ಯಾರ. ಈಗ ಸೆಕೆಂಡ್ ಇನ್ಕಮ್ ನೊಳಗೆ ಏನಾಗ್ತೈತಿ, ನಾನು ನನ್ನ ಕೆಳಗಡೆ 2, 2ರ ಕೆಳಗೆ 4, 4ರ 2 ಕೆಳಗೆ 4, 4ರ ಕೆಳಗೆ 8 ಹಿಂಗೆಲ್ಲ ಬರ್ತೈತಿ. ಆದ್ರೆ ಗ್ಲೋಬಲ್ ಇನ್ಕಮ್ ಒಳಗೆ ಏನಾಗ್ತದೆ ಅಂದ್ರೆ, ನಾಳೆ 100 ಜನ ಜಾಯ್ನ್ ಆಗ್ಲಿ, ಒಂದ್ರ ಕೆಳಗೆ ಒಂದು, ಒಂದ್ರ ಕೆಳಗೆ ಒಂದು, ಒಂದ್ರ ಕೆಳಗೆ ಒಂದು, ಒಂದ್ರ ಕೆಳಗೆ ಒಂದು, ಒಂದೇ ಲೈನ್ ಸಿಂಗಲ್ ಲೆಗ್ ಅಂತ ಕರೀತಾರೆ. ಇದಕ್ಕೆ ಗ್ಲೋಬಲ್ ಇನ್ಕಮ್ ಐತಲ್ಲ, ಸಿಂಗಲ್ ಲೆಗ್ ಇನ್ಕಮ್ ಇದು. ಲೆಗ್ ಸರ್, ಸಿಂಗಲ್ ಲೆಗ್ ಇನ್ಕಮ್. ಈಗ ಉದಾಹರಣೆಗೆ ಈಗ ನೋಡ್ರಿ, ಇಲ್ಲೇ ಸಿಂಗಲ್ ಲೆಗ್ ಇನ್ಕಮ್ ಅಂದ್ರೇನು? ಇಲ್ಲಿ ಕಂಪನಿ ಒಳಗೆ ಟೋಟಲಿ ನಾನು ಹೇಳ್ತೀನಿ, ಟೋಟಲಿ ಇಲ್ಲೇ 1, 2, 3, 4, 5, 6, 7 ಜನ ಜಾಯ್ನ್ ಆಗ್ಯಾರ ಅಂತ ತಿಳ್ಕೊಂಡು ABCD ಮತ್ತೆ ಈ ಪ್ರಕಾರ. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ. ಇಲ್ಲೇ ಏನಾಗ್ತಿತ್ತಂದ್ರೆ, ಇಲ್ಲಿ ಯಾವಾಗ ನಾನು ಇಲ್ಲಿ ಕಂಪನಿ ಒಳಗೆ ಬರ್ತೀನಲ್ಲ, ಇಲ್ಲಿ ನಾನು ಮತ್ತೆ ಇಲ್ಲಿ ಯಾವ್ದು ಫ್ರೀ ಇಲ್ಲ. ಈ ಗ್ಲೋಬಲ್ ಲೈನ್ ಒಳಗೆ ಹೋಗ್ಬೇಕಂದ್ರು ನಮ್ಗೆ ಅಲರ್ಟ್ ಬರ್ತೈತಿ. ಅಲರ್ಟ್ ಬಂದಾಗ ಅದು ಸಂಬಂಧಪಟ್ಟಂತ ವ್ಯಕ್ತಿಗೆ ನಾವು 2,000 ಹಾಕಿ ನಾನು ಇಲ್ಲಿ ಬರ್ತೇನೆ. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ. ಇಲ್ಲಿ ಬಂದಾಗ ಏನಾಗ್ತೈತಿ, ಈಗ ಉದಾಹರಣೆಗೆ ಇದನ್ನ ಇನ್ನೂ ಕರೆಕ್ಟ್ ಆಗಿ ಇಲ್ಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಆಗಿ ಹೇಳ್ತೀನಿ, ನಿಮಗೆಲ್ಲ ತಿಳಿಲಿ. ಇದು ಅಚಲ್ಕರ್, ಇದು ಯಾರು ಸರ್? ಇದು ಅಚಲ್ಕರ್, ಇದು ಬಸವರಾಜ್, ಇದು ಚಂದ್ರಶೇಖರ್, ಇದು ನಮ್ಮ ರಾಜೇಶ್, ಇದು ನಮ್ಮ ಲಕ್ಷ್ಮೀಶ್ ಆಚಾರ್ಯ ಅಂತ ತಿಳ್ಕೊರಿ. ಇಲ್ಲೇ ಅಚಲ್ಕರ್ ಏನ್ ಮಾಡ್ತಾರ, ಯಾವಾಗ ಕ್ವಾಲಿಫೈ ಆಗ್ತಾನ ಅಚಲ್ಕರ್ 2,000 ರೂಪಾಯಿ ಕೊಡ್ತಾನೆ. ಅಚಲ್ಕರ್ ಕೊಟ್ಟಿದ್ದು ಇಲ್ಲಿ ನನ್ನ ಮೇಲೆ ಡೆಪೋಸಿಟ್ ಚಕ್ರವರ್ತಿ ಅಂತ ತಿಳ್ಕೊರಿ. ಈಗ ಅಚಲ್ಕರ್ಗೆ ಏನಾಗ್ತದೆ ಅಂದ್ರೆ, ಬಸವರಾಜರ ಪೇಮೆಂಟ್ 2,000 ರೂಪಾಯಿ ಕೊಡ್ತಾರೆ, ಅದು ಅಚಲ್ಕರ್ ಬರ್ತೈತಿ. ಚಂದ್ರಶೇಖರ್ 2,000 ರೂಪಾಯಿ ಕೊಡ್ತಾರಲ್ಲ, ಅದು ಅಚಲ್ಕರ್ ಬರ್ತೈತಿ. ಅಚಲ್ಕರ್ಗೆ ಯಾವಾಗ ಬಸವರಾಜ್ ಮತ್ತೆ ಚಂದ್ರಶೇಖರ್ ಅಚಲ್ಕರ್ ಹಾಕಿದ್ದು 2,000 ರೂಪಾಯಿ. ಈ 2 ಜನದ 4,000 ರೂಪಾಯಿ ಬರ್ತೈತಲ್ಲ, 4,000 ರೂಪಾಯಿ ಬಂದ್ಮೇಲೆ ಈ ಐಡಿ ಆಟೋಮೆಟಿಕಲಿ ಹೋಗ್ಬಿಡ್ತೈತಿ. ಈ ಪ್ರಕಾರ ಮೊದಲ ಐಡಿಗೆ ಬಿ ಮತ್ತು ಸಿ ರೊಕ್ಕದಿಂದ ಬಂದಿದ್ಮೇಲೆ ಐಡಿ ಎ ಐಡಿ ಕ್ಯಾನ್ಸಲ್ ಆಗ್ಬಿಡ್ತೈತಿ, ಆಟೋಮೆಟಿಕಲಿ ಡಿಲೀಟ್ ಆಗ್ತೈತಿ. ಅಲ್ಲಿ ಡಿಲೀಟ್ ಆಗಿ ಮುಂದೆ ಯಾರು ಬರ್ತಾರೆ ಅಂದ್ರೆ ಬಿ ವ್ಯಕ್ತಿ ಬಸವರಾಜ್ ಬರ್ತಾರೆ. ಬಸವರಾಜರಿಗೆ ಮುಂದೆ ಯಾರ್ದು ಈ ಚಂದ್ರಶೇಖರ್ ಅಂತ ಪೇಮೆಂಟ್ ಕೊಟ್ಬಿಟ್ರ, ಇಲ್ಲೇ ಡಿ ಮತ್ತು ಈ ವ್ಯಕ್ತಿ ಕೊಡ್ತಾನೆ. ಬಿ ವ್ಯಕ್ತಿ 4,000 ರೂಪಾಯಿ ಬಂತಲ್ಲ, ಅಂದ್ರೆ ಬಸವರಾಜ್ 4,000 ರೂಪಾಯಿ ಇತ್ತು. ಬಸವರಾಜ್ ಹೋದ್ರು, ಈ ಮುಂದೆ ಯಾರು ಬರ್ತಾರೆ? ಚಂದ್ರಶೇಖರ್ ಬರ್ತಾರೆ. ಚಂದ್ರಶೇಖರ್ಗೆ 2 ಜನರು ಪೇಮೆಂಟ್ ಬರ್ತೈತಿ. ಚಂದ್ರಶೇಖರ್ ಹೋಗ್ತಾರ, ಮುಂದೆ ಯಾರು ಬರ್ತಾರೆ? ಹೊರಗೆ 2 ಬರ್ತಾರೆ. ಇದೇ ಪ್ರಕಾರ ನಮ್ಗೇನಾಗ್ತೈತಿ, ನಾಳೆ 140 ಕೋಟಿ ಜನ ಬಂದ್ರು ಸಹಿತ ಒಂದೇ ಲೆಕ್ಕ ನಾವು ಬರ್ತಾರ. ನಾವು ರಿಪೀಟೆಡ್ಲಿ ಇಲ್ಲಿ ಸಹಿತ ನಾವು ಇನ್ಕಮ್ ಅನ್ನ ತಗೋಬಹುದು. ಇಲ್ಲೇ ನಮ್ಗೆ ಟೋಟಲಿ ಲೆವೆಲ್ ಪ್ರಕಾರ ನಾವು ಟೋಟಲಿ ಒಂದು ವ್ಯಕ್ತಿಗೆ 27 ಎಂಟ್ರಿ ಕೊಡ್ತಾರ. ಎಷ್ಟು ಎಂಟ್ರಿ ಕೊಡ್ತಾರೆ ಸರ್?
27 ಎಂಟ್ರಿ. ಯಾವಾಗ ನೀವು 2,000 ರೂಪಾಯಿ ಕೊಟ್ಟು ಜಾಯ್ನ್ ಆದ ತಕ್ಷಣ ಅಲ್ಲಿ ಕೊಡಂಗಿಲ್ಲ ನಿಮ್ಗೆ. ನೀವು ಯಾವ ವ್ಯಕ್ತಿ ಸೆಕೆಂಡ್ ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ತಾನ, ಯಾವ ವ್ಯಕ್ತಿ 2ನೇ ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ತಾನ, ಅವನಿಗೆ ಇಲ್ಲೇ ಮೊದಲ ಒಂದು ಎಂಟ್ರಿ ಕೊಡ್ತಾರ. ಸರ್ ರೆಡ್ಡಿ ಅವ್ರ 2ನೇ ಲೆವೆಲ್ ಅನ್ನು ಕಂಪ್ಲೀಟ್ ಮಾಡೋದಂದ್ರೆ ನನಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಕರೆಕ್ಟ್ ಆಗಿ ಹೇಳ್ರಿ. ನಾನು ಮೊದಲೇ ನಾನು 2,000 ರೂಪಾಯಿ ಕೊಟ್ಟು ಕಂಪನಿ ಜಾಯ್ನ್ ಆಗ್ತೀನಿ, ಇಲ್ಲಿ 2 ಜನ ಡೈರೆಕ್ಟ್ ಆಗ್ತೀನಿ. 4,000 ರೂಪಾಯಿ ಕೊಟ್ಟು ಸೆಕೆಂಡ್ ಪ್ರಮೋಷನ್ ತಗೋತೀನಿ, ಇಲ್ಲಿ ಡೈರೆಕ್ಟ್ ಆಗಿ ಆಗ್ತೀನಿ. ಅಂದ್ರೆ ಇದ್ರ ಅರ್ಥ 4,000 ರೂಪಾಯಿ ಕೊಟ್ಟು ಅಪ್ಗ್ರೇಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ 4 ಜನ ಡೈರೆಕ್ಟ್ ಆಗಿ ನೀವು ಕಂಪ್ಲೀಟ್ ಮಾಡಬೇಕು. ಆ ವ್ಯಕ್ತಿ ಏನ್ ಮಾಡ್ತಾನ ಸೆಕೆಂಡ್ ಲೆವೆಲ್ಗೆ ಏನ್ ಮಾಡ್ತಾನೆ ಸರ್, ಸೆಕೆಂಡ್ ಲೆವೆಲ್ ಯಾವ ವ್ಯಕ್ತಿ ಕಂಪ್ಲೀಟ್ ಮಾಡ್ತಾನ ಆ ವ್ಯಕ್ತಿಗೆ ಇಲ್ಲಿ ಮೊದಲು 1 ಎಂಟ್ರಿ ಕೊಡ್ತಾರ, ಫಸ್ಟ್ ಎಂಟ್ರಿ. ಈಗ 3ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 3 ಎಂಟ್ರಿ, 4ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 5 ಎಂಟ್ರಿ, 5ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 8 ಎಂಟ್ರಿ, 6ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಟೋಟಲಿ 10 ಎಂಟ್ರಿ. ಈ ಪ್ರಕಾರ ಒಂದ್ ವ್ಯಕ್ತಿ ಈಗ ಐವಿ ರೆಡ್ಡಿ ಅವ್ರು ಜಾಯ್ನ್ ಆಗ್ಯಾರ ಅಂತ ತಿಳ್ಕೊಳ್ಳೋಣ. ಐವಿ ರೆಡ್ಡಿ ಅವ್ರು ಕಂಪ್ಲೀಟ್ ಮಾಡಿದ್ರೆ 27 ಎಂಟ್ರಿ ಇಂಟು 1 ಎಂಟಿಗೆ 2,000 ರೂಪಾಯಿ ನೀವು ಕೊಡ್ಬೇಕು. ನಿಮಗೆ ವಾಪಸ್ ಡಬಲ್ ಅಂದ್ರೆ 1,54,000 1,22,000 ನಿಮಗೆ ನೀವು ಕೊಡ್ಬೇಕಾಗಿದ್ದು 54,000 ರೂಪಾಯಿ. ಕಂಪನಿ ನಿಮಗೆ 1,22,000 ರೂಪಾಯಿ ಕೊಡ್ತೀವಿ. ಅದು ನಿಮಗೆ ಥರ್ಡ್ ಇನ್ಕಮ್. ಈಗ ಇಂಪಾರ್ಟೆಂಟ್ ಇನ್ಕಮ್ ನಮ್ಗೇನು ಅದು, ಅದ್ರ ಜೊತೆಗೆ ಕಾರ್ ಫಂಡ್ ಕೊಡ್ತಾರೆ. ಕಾರ್ ಫಂಡ್ ಯಾವಾಗ ಕೊಡ್ತಾರ ಸರ್, ಈಗ 3 ಇನ್ಕಮ್ ಅಂತ ಆಯ್ತು ಹೌದಲ್ರಿ. ಈಗ 3 ಇನ್ಕಮ್ ಯಾವ್ದು ಸರ್, ಒಂದನೇದು ಇಲ್ಲಿ ನೋಡ್ರಿ, ಒಂದನೇದು ಡೈರೆಕ್ಟ್ ಇನ್ಕಮ್ ಆಯ್ತು, 2ನೇದು ಲೆವೆಲ್ ಇನ್ಕಮ್ ಆಯ್ತು, 3ನೇದು ಗ್ಲೋಬಲ್ ಇನ್ಕಮ್ ಆಯ್ತು, 4ನೇದು ಕಾರ್ ಫಂಡ್. ಕಾರ್ ಫಂಡ್ ಯಾವಾಗ ಕೊಡ್ತಾರ, ಈಗ ನಾನು ಡೈರೆಕ್ಟ್ ಆಗಿ 12 ಜನ ಆಯ್ತೇನೆ ಹೌದಲ್ರಿ. 12 ಜನ ಹಾಕಿಲ್ಲ, 12 ಜನ ಇಲ್ಲೇ 12 ಜನ ಏನ್ ಮಾಡ್ಬೇಕಂದ್ರೆ 12 ಜನರ ಕೆಳಗೆ ಈ ಟೋಟಲಿ ನಾನೇನು 12 ಜನ ಹಾಕಿ ಡೈರೆಕ್ಟ್ ಆಗಿ ನನ್ನ ಟೋಟಲ್ ಟೀಮ್ ಒಳಗೆ 1,500 ಜನರದ್ದು ಟೀಮ್. ಎಷ್ಟು ಜನ ಸರ್, 1,500. ಟೋಟಲ್ 1,500 ಜನ. ಆದ್ರೆ ಇನ್ನೊಂದು ಕಂಡೀಷನ್ ಐತಿ. ಈಗ ನಾನು ಉದಾಹರಣೆಗೆ ಇಲ್ಲಿ ನೋಡ್ರಿ, ಈಗ ನಾನೇನ್ ಮಾಡ್ಯಾನ ಅಂದ್ರೆ ಈಗ ಮೊದಲು ತೋರಿಸ್ತೀವಿ ಇಲ್ಲೇ ನಾನು ಅಚ್ಚಲ್ಕರೆ, ಈಗ ಸಾರಿ ಈಗ ಇದು ಸರಿ ಇಲ್ಲಿ ನಮ್ಮ ಡೆಪಾಸಿಟ್ ಚಕ್ರವರ್ತಿ ಅಂತ ತಿಳ್ಕೊಳ್ರಿ. ಇಲ್ಲಿ ಅಚ್ಚಲ್ಕರೆ ಕೆಳಗೆ 125 ಸೇಲು, ಬಸವರಾಜ್ ಕೆಳಗೆ 125 ಸೇಲು, ಚಂದ್ರಶೇಖರ್ ಕೆಳಗೆ 125 ಸೇಲು. ಈ ಪ್ರಕಾರ ಪ್ರತಿ ಒಂದು ವ್ಯಕ್ತಿ ಕೆಳಗೆ 125 ಸೇಲು ಬರಬೇಕು. ಈಗ ನಮ್ಮ ಬಸವರಾಜ್ ಅಂತ ತಿಳ್ಕೊಳ್ರಿ, ಅವ್ರ ಕೆಳಗಡೆ ಟೋಟಲಿ 125 ಬರಬೇಕು. ಅದ್ರ ಬಿಟ್ಟು ಬಸವರಾಜರ ಕೆಳಗೆ 12 ಜನ ಇಂಟು 12 ಕಂಪಲ್ಸರಿ ಹಾಕ್ಬೇಕಂತ ನಾವು ಕಂಡೀಷನ್ ಹಾಕಿಲ್ಲ. ಬಸವರಾಜರ ಕೆಳಗಡೆ ಟೋಟಲಿ 125 ಬಂದ್ರೆ ಆನ್ಲೈನ್ ಕಂಪ್ಲೀಟ್ ಆದಂಗೆ. ಹಿಂಗ ಒಂದೊಂದು ಲೆಗ್ ನಾನು 12 ಲೆಗ್ ಒಳಗೆ ನಾನು 125 ಟೋಟಲ್ 1,500 ಹಾಕ್ತಾರ. ಅವಾಗ ಏನ್ ಮಾಡ್ತಾರೀ, ನೆಟ್ ಫುಲ್ ಪೇಮೆಂಟ್ ಎಲ್ಲಾ ಕಂಪನಿಯಲ್ಲಿ ಮಾಡ್ತಾರ, ಡೌನ್ ಪೇಮೆಂಟ್ ಕೊಡ್ತಾರ, ಬಾಕಿದ್ ನಿಮಗ್ ಕೊಡ್ತಾರ. ಆದ್ರೆ ನಮ್ಮ ಕಂಪನಿ ಫುಲ್ ಪೇಮೆಂಟ್ ಯಾವ್ದು ಕೊಡ್ತಾರೆ ಸರ್, ಮಾರುತಿ ಸ್ವಿಫ್ಟ್ ಡಿಸೈರ್ ಕಾರ್ 7 ಲಕ್ಷ ಫುಲ್ ಕಂಪನಿ ಪೇಮೆಂಟ್ ಕೊಡ್ತೀವಿ. ನೀವು ಗಾಡಿ ಬರೀ ಡೆಲಿವರಿ ತಗೊಂಡ್ ಬರೋದು ಅಷ್ಟೇ ಕೆಲಸ. ಆಮೇಲೆ ಇದು ಒಂದು ಮಾತ್ರ ಹೇಳ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ರಿ. ನಮ್ಮ ಕಂಪನಿ ಒಳಗೆ 3 ಇನ್ಕಮ್ ಅದಾವ, 4 ಇನ್ಕಮ್ ಅದಾವ. ಆ 4 ಇನ್ಕಮ್ ಏನಿರ್ತಲ್ಲ ಇವು ಏನಂತ, ಇವು ಚಾಪಾಣಿ ಅಂತ ತಿಳ್ಕೊಂಡ್ರಿ. ಮೊದಲನೇದು 3 ಇನ್ಕಮ್ ಏನಿರ್ತಲ್ಲ ಚಾಪಾಣಿ. ನಮಗೆ ಮೇನ್ ಇನ್ಕಮ್ ಇರೋದು ಲೆವೆಲ್ ಇನ್ಕಮ್. ಇದು ಬಹಳ ಇಂಪಾರ್ಟೆಂಟ್. ನಾನು 2,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಹೇಳಿ ಸರ್, ಲೆವೆಲ್ ಕಂಪ್ಲೀಟ್ ಮಾಡ್ತೀನಲ್ಲ ಟೋಟಲ್ ಎಷ್ಟು ಜನ ಬರ್ತಾರೆ ಸರ್, ಅದನ್ನ ಹೇಳ್ಬಿಟ್ರಲ್ಲ ನೋಡಿ. ಈಗ ನೋಡ್ರಿ ಇಲ್ಲೇ ಲೆಕ್ಕ ಹಾಕ್ತೀನಿ. ಮೊದಲನೇ ಲೆವೆಲ್ಗೆ ಇಲ್ಲಿ ನೋಡ್ರಿ, ಫಸ್ಟ್ ಲೆವೆಲ್ಗೆ 4 ಜನ, 2ನೇ ಲೆವೆಲ್ಗೆ 8 ಜನ, 3ನೇ ಲೆವೆಲ್ಗೆ 16 ಜನ, 4ನೇ ಲೆವೆಲ್ಗೆ 32 ಜನ, 4, 8, 16, 32. 5ನೇ ಲೆವೆಲ್ಗೆ 64 ಜನ. ಇಲ್ಲ ಫಸ್ಟ್ ಲೆವೆಲ್ನಾಗ 2 ಜನ, ಇಲ್ಲೇ 2 ಇದು ಟೋಟಲ್ 6 ಲೆವೆಲ್ನಾಗ 64 ಜನ. ಸರ್ ನೀವು ಎಲ್ಲಾ ಕ್ಯಾಲ್ಕುಲೇಷನ್ ಮಾಡಿದ್ರು 252 ಜನ ಟೋಟಲ್ ಟೀಮ್ ಆಗ್ತದೆ. ಎಷ್ಟಾಗ್ತದೆ ಸರ್, 252 ಜನ. ಶೆಟ್ಟರ್ ಮತ್ತೆ ಐಗಿರೆಡ್ಡಿ, ಜೆ.ಎಸ್. ಬಸವರಾಜ್ ಎಲ್ಲರೂ ನನಗೆ ಒಂದ್ ಹೇಳ್ರಿ, ನಮ್ಗೆಲ್ಲರಿಗೂ ಇಲ್ಲೇ ಲಕ್ಷ್ಮೀ ಸಾಕ್ಷರ ಮೈಕಾನ್ ಮಾಡ್ತೀನಿ.
ಇವತ್ತು ನಾವು ಒಂದಲ್ಲ ಈ ಕಳೆದ ಎಷ್ಟೋ ಜನ ನಮ್ಮ ರಾಮಚಂದ್ರ ಶೆಟ್ಟರ್ದು ಮೈ ಕಾಣ್ ಮಾಡ್ತೀನಿ, ಅವ್ರು ಹೊರಗೋಗಿದ್ದಾರೆ ಅಂತ ಕಾಣಿಸ್ತೈತಿ. ರಾಮಚಂದ್ರ ಶೆಟ್ಟರು ನನಗೆ ಹೇಳಿದ್ರು, ನಾನು ಪಿಯರ್ಲೆಸ್ ಕಂಪನಿಯಿಂದ ಮಾಡ್ಕೊಂತ ಬಂದಿನಿ. ನಮ್ಮ ಲಕ್ಷ್ಮೀಶ್ ಆಚಾರ್ಯರು 20 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಮಾಡ್ಕೊಂತ ಬಂದಿನಿ. ಸರ್ ನಾನು ನಿಮ್ ಕಣ್ಣೆದುರಿಗೆ ಕುಂತೇನಲ್ಲ ಆಚಾರ್ಯರೇ, ಕಳೆದ 29 ವರ್ಷದಿಂದ ನಾನು ನೆಟ್ವರ್ಕ್ ಮಾರ್ಕೆಟ್ ಮಾಡತ್ತೀನಿ. ಕೇವಲ 2,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕೇವಲ 250 ಜನರದ್ದು ಒಂದು ಟೀಮ್ ಅನ್ನು ಕಟ್ಟಿದ್ರೆ 1,09,00,000 ಬರ್ತಕ್ಕಂಥ ಕಂಪನಿ ಇಲ್ಲಿವರೆಗೆ ಜೀವನದೊಳಗೆ ನಾನು ಇಲ್ಲ. ಆಮೇಲೆ 1 ಕೋಟಿ ನಮ್ಮ ಕಂಪನಿದು ಬಿಸಿನೆಸ್ ಸ್ಟಾರ್ಟ್ ಆಗಿದ್ದ ನಿನ್ನಿಂದ ಕೇವಲ 24 ಗಂಟೆ ಆಗೈತಿ. ಕೇವಲ 24 ಗಂಟೆ ಒಳಗೆ ನಮ್ಮ ಕಂಪನಿ ಓನರ್ ಆಗಿರ್ತಕ್ಕಂಥ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿಯವ್ರದ್ದು ಆಲ್ರೆಡಿ 1,09,00,000 ಆಲ್ರೆಡಿ ಪೇಮೆಂಟ್ ಅನ್ನ ನಿನ್ನೆ ತಗೊಂಡ್ಬಿಟ್ರು. ಅವರು ನಿನ್ನೆನ ತಗೊಂಡ್ಬಿಟ್ಟಾರೆ. ಹೌದು, ನಿನ್ನೆ ಆಲ್ರೆಡಿ ತಗೊಂಡಾಯ್ತು. ನಿನ್ನೆ ತೋರಿಸಿದ್ದು ಎಲ್ಲಿತ್ತದು? ಏನಂದ್ರಿ? ಸ್ಕ್ರೀನ್ ಶಾಟ್ ಐತಿ ಎಲ್ಲಿತ್ತು ಗೊತ್ತಾಗೋದದು. ಎಲ್ಲಿತ್ತು? ಇಲ್ಲ ಐತಿ, ಒಂದ್ ನಿಮಿಷ ವಾಟ್ಸಪ್ ನಾಗ ಇಲ್ಲ ಇದ್ರ ಗ್ಯಾಲರಿ ಒಳಗೆ ಇರ್ತೈತೆ, ನೋಡೋಣ. ಇರ್ತದೆ, ಐತಾರೆ. ನಿನ್ನೆ ಒಂದು ದಿನಕ್ಕೆ ಸರ್ ನಮಗ ವಿಚಿತ್ರ ಆಗೈತಿ. 1,09,00,000 ಅವ್ರ ಆಲ್ರೆಡಿ ಇನ್ಕಮ್ ಅನ್ನು ತಗೊಂಡ್ ಬಂದ್ರೆ ಹೊರಗೆ ಬಂದ್ರು. ಇಲ್ಲ ನನ್ನ ಕಡೆ ವಾಟ್ಸಪ್ ನಾಗ ಐತಿ, ಅದು ಗ್ರೂಪ್ ನಾಗ ಐತಿ. ಅದೊಂದು ಶ್ರೀ ಮಾರುತಿ ಫೌಂಡೇಶನ್ ಇದ್ರಾಗನ ಐತಿ. ಇಲ್ಲೆಲ್ಲರೂ ಇರ್ತೈತಿ ಸರ್, ಇಲ್ಲೆಲ್ಲರೂ ಇರ್ತೈತಿ. ನಿನ್ನೆನ ಸರ್ ನಿನ್ನೆನ ಆಲ್ರೆಡಿ ತಗೊಂಡ್ ಬಂದ್ಬಿಟ್ರು. 1,09,00,000 ಏನ್ ಮಾಡ್ತೀರಿ? ಫಸ್ಟ್ ಡೇ ಫಸ್ಟ್ ಶೋ 1,09,00,000 ನಮ್ಮ ಡೆಪಾಸಿಟ್ ಚಕ್ರ ಇರ್ತಾರೆ. ಫಸ್ಟ್ ಐಡಿಯಾ ಏನೈತಲ್ಲ, ಫಸ್ಟ್ ಐಡಿಯಾ ಆಲ್ರೆಡಿ ಕ್ಲಿಯರ್ ಆಗ್ತದ. ಅದ್ರ ಸಲುವಾಗಿ ನಮ್ಮ ಕಂಪನಿ ಏನ್ ಮಾಡ್ರಿ ಅಂದ್ರೆ, ಸರ್ ನಮ್ಮ ಕಂಪನಿ ನಾವು ಪೇಮೆಂಟ್ ಇಂಡಿಯನ್ ರುಪೀಸ್ ಕೊಡ್ತೀವಲ್ಲ, ಕರೆಂಟ್ ಅಕೌಂಟ್ ಐತೆ ಅವ್ರದ್ದೆಲ್ಲ. ಸರ್ ಕರೆಂಟ್ ಅಕೌಂಟಿಗೆ ಅವ್ರಿಗೆ 1 ವರ್ಷಕ್ಕೆ, 1 ದಿನಕ್ಕಲ್ಲ 1 ವರ್ಷಕ್ಕೆ 50 ಲಕ್ಷ ಮಾತ್ರ ಲಿಮಿಟ್ ಇರ್ತೈತಿ. ಆದ್ರೆ ಈ ನಮ್ಮ ಡೆಪಾಸಿಟ್ ಚಕ್ರವರ್ತಿಯವ್ರದ್ದು ಒಂದೇ ದಿನಕ್ಕೆ 1 ಕೋಟಿ ಆಗಿದ್ದಕ್ಕೆ ಬ್ಯಾಂಕ್ ನಿಂದ ಅವ್ರದ್ದು ಅಕೌಂಟ್ ಬ್ಲಾಕ್ ಮಾಡ್ಬಿಟ್ರೆ. ವಿಚಾರ ಮಾಡ್ರಿ, ಅಕೌಂಟ್ ಬ್ಲಾಕ್ ಮಾಡ್ರೆ. ಯಾಕಂದ್ರೆ ಇಷ್ಟು ದುಡ್ಡು ಬರಕತ್ತೆ ಎನ್ಕ್ವೈರಿ ಮಾಡ್ಲಿಕ್ಕೆ ಅಕೌಂಟ್ ಅವ್ರದೇನ್ ಮಾಡ್ರೆ ಬಂದ್ ಮಾಡ್ಯಾರ. ಅವರು ಬೇರೆ ಅಕೌಂಟ್ ಇಂದ ದುಡ್ಡು ತಗೊಳಕ್ತಾರೆ. ಬಾಕಿದ್ರಿಗೆ ಅನುಕೂಲ ಆಗಬೇಕಲ್ಲ, ಅದ್ರ ಸಲುವಾಗಿ ಬೇರೆ ಅಕೌಂಟ್ ಇಂದ ದುಡ್ಡನ್ನ ತಗೊಳಂತ ಪರಿಸ್ಥಿತಿ ಬಂದೈತಿ. ಈಗ ಒಂದ್ ವಿಚಾರ ಮಾಡ್ರಿ, ಇಂಥ ಕಂಪನಿ ನಾವು ಎಲ್ಲರೂ ನೋಡಂಗಿಲ್ಲ ಸರ್. ಕೇವಲ ಹೋಗ್ಲಿ ಸರ್, ಮಂದಿಗ್ ಬಿಡ್ರಿ. ನಂದ್ ಐಡಿ ಓಪನ್, ನಿಮ್ದು ಐಡಿ ಸರ್, ಮಂದಿ ಬಗ್ಗೆ ಬಿಡ್ರಿ. ನಿಮ್ದು ಐಡಿ ಓಪನ್ ಮಾಡಿ ತೋರ್ಸ ಅಂತ ಹೇಳ್ರಿ. ಯಾರೋ ಒಬ್ರು ಕೇಳ್ಬೇಕು ನನಗೆ, ಅಂದ್ರೆ ನಮಗ್ ಮಜಾ ಬರ್ತೈತಿ. ಈಗ ನೋಡ್ರಿ, ಈಗ ನಾನು ಅದೇ ಹೇಳಿದ್ದೆ, ನಾನು ಕೇವಲ 1 ದಿನದೊಳಗೆ ಎಷ್ಟು ದುಡ್ಡು ತಗೊಂಡಿನಿ, ಎಷ್ಟು ಜನರದ ನಂದು ಆಗೈತಿ, ನಂದು ಕೆಳಗಡೆ ಎಷ್ಟು ಜನ ಬಂದಾರೆ ತೋರಿಸ್ತೇನೆ ಅಂತ ಹೇಳಿದ್ನಲ್ಲ. ಈಗ ತೋರಿಸ್ತೇನೆ ನೋಡ್ರಿ, ಎಷ್ಟಿದು 42, 41. ಇದು ನಂದು ಐಡಿ ಸರ್. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈ ನೋಡ್ರಿ, ನಾನು ನಿನ್ನೆ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ. ಇನ್ನು 24 ತಾಸೊಳಗೆ ಆಲ್ರೆಡಿ ನನ್ನ ಕೆಳಗೆ ಎಷ್ಟು ಜನ ಬಂದಾರೆ ಸರ್? 53 ಜನ. 52 ಜನ. ಈ 2 ಜನ ನಮ್ಮ ಲಕ್ಷ್ಮೀಶ್ ಆಚಾರ್ಯ ಹಾಕಿದ್ದು. ಆಮೇಲೆ ನಾನು ಡೈರೆಕ್ಟ್ ಎಷ್ಟದ ಸರ್? ಆಲ್ರೆಡಿ 11 ಆಗ್ಬಿಟ್ಟಿದ್ದ. ನಾನು ವಿಚಾರ ಮಾಡೋದು ಜರುತ್ತಿಲ್ಲ, ಎಲ್ಲಿ ಮಟ್ಟ ಜರುತ್ತಿಲ್ಲ, 5 ಲೆವೆಲ್ ಕ್ರಾಸ್ ಮಾಡೋ ಮಟ್ಟ ಜರುತ್ತಿಲ್ಲ. 10ನೇ ಲೆವೆಲ್ಗಿನ ಒಂದು ಡೈರೆಕ್ಟ್ ಹಾಕಿದ್ರೆ ಮುಗಿತು. ಪಾಯಿಂಟ್ ಕ್ಲಿಯರ್ ಆಗ್ತದೆ? ಈಗ ನಂದು ಟೋಟಲ್ ಟೀಮ್ ತೋರಿಸ್ತೀನಿ. ಟೋಟಲ್ ಟೀಮ್ ನೋಡೋಣ. ಟೋಟಲ್ ಟೀಮ್ 53. ಹೌದಲ್ರಿ? ಇಲ್ಲಿ ನೋಡ್ಕೊಡ್ರಿ, ಇಲ್ಲೇ 53 ಒಳಗೆ ಇಲ್ಲಿ ನೋಡ್ರಿ, ಮೊದಲನೇ ಲೆವೆಲ್ 2 ಜನ ಕಂಪ್ಲೀಟ್ ಆಗೈತಿ, 2ನೇ ಲೆವೆಲ್ 4 ಜನ ಕಂಪ್ಲೀಟ್ ಆಗೈತಿ, 3ನೇ ಲೆವೆಲ್ 8 ಜನ. ಇದು ಏನ್ ಕಂಪ್ಲೀಟ್ ಆಗ್ಬಿಟ್ಟಿತ್ತು, ನಂದು ಕಂಪ್ಲೀಟ್ ಆಗ್ಬಿಟ್ಟಿತ್ತು. 3 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗೈತಿ. ಇಲ್ಲೇ 6ನೇ ಲೆವೆಲ್ ಇನ್ನು 5 ಜನ ಬಂದ್ರೆ 4ನೇ ಲೆವೆಲ್ ಕಂಪ್ಲೀಟ್ ಆಗ್ತೈತಿ. ಇನ್ನು ಕೇವಲ 2 ಲೆವೆಲ್ ಕಂಪ್ಲೀಟ್ ಆಗಿದ್ರೆ ಮುಗಿದ. ಕೇವಲ 2 ಲೆವೆಲ್. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಇದು ಒಳ್ಳೇದು. ಆಮೇಲೆ ನಿಮಗೆ ಪೇಮೆಂಟ್ ಎಷ್ಟು ಬಂದಿತ್ತು ಅದನ್ನು ಸ್ವಲ್ಪ ತೋರಿಸ್ಬಿಟ್ರಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಪೇಮೆಂಟ್ ನೋಡ್ಬೇಕಂದ್ರೆ ರಿಸೀವ್ ಹೆಲ್ಪ್ ಹೋಗ್ಬೇಕು. ಪಾಯಿಂಟ್ ಕ್ಲಿಯರ್ ಐತ್ರಿ? ಆಮೇಲೆ ಅದಕ್ಕಿಂತ ಮೊದಲು ನಾನು ಎಷ್ಟು ಕೊಟ್ಟಿನಿ ಅದನ್ನ ನೋಡಂಗ. ಈಗ ನಾನು ಎಷ್ಟು ಕಂಪನಿ ಅಪ್ಗ್ರೇಡ್ ಮಾಡ್ಕೊಂಡು ಅದು ನೋಡಂಗಿ ಸರ್. ಮೊದಲ ಗಿವ್ ಹೆಲ್ಪ್ ನೋಡ್ತೀನಿ. ಈಗ ನೋಡ್ರಿ, ಗಿವ್ ಹೆಲ್ಪ್ ನೋಡಿದ್ರೆ ನಾ ಏನ್ ಮಾಡಿದ್ರಿ ಸರ್, ಇಲ್ಲಿ ನೀವ ನೋಡ್ಕೊಳ್ರಿ. ಇಲ್ಲೇ ಮೊದ್ಲೇದು 2,000 ರೂಪಾಯಿ ಕಂಪ್ಲೀಟ್ ಆಗೈತ್ರಿ, 4,000 ರೂಪಾಯಿ ಕಂಪ್ಲೀಟ್ ಆಗೈತಿ, 8,000 ರೂಪಾಯಿ ಕಂಪ್ಲೀಟ್, 16,000 ರೂಪಾಯಿ ಮಟ್ಟ ನಂದು ಕಂಪ್ಲೀಟ್ ಆಗೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಬಾಕಿ ಇದೆ 32,000. ಇನ್ನು 32, 64 2 ಲೆವೆಲ್ ಬಾಕಿ ಐತಿ ನಂದು. ಪಾಯಿಂಟ್ ಕ್ಲಿಯರ್ ಆತ್ರಿ?
ನಾವೆಲ್ಲ ಏನ ತಿಳಿದ್ವಿ ಇನ್ನ ಏಪ್ರಿಲ್ ಅದು ಯುಗಾದಿ ಅಂದ್ರೆ ಏಪ್ರಿಲ್ ತಿಂಗಳ 2025 ಇಶ್ಯೂ ಬರ್ತಿತ್ತು ಹೌದಲ್ರಿ? ಈ ಟೈಮ್ದೊಳಗೆ ಒಂದ್ ರೌಂಡ್ ಹೊಡಿಬಹುದು ಅಂತ ಇದೆ ಸರ್. ಇವತ್ತು ನನ್ಗೆ ಇಷ್ಟು ವಿಶ್ವಾಸ ಐತಲ್ಲ, ಇನ್ನು ನನಗೆ ಈ ವರ್ಷ ಎಂಡ್ ಆಗ್ಲಿಕ್ಕೆ 37ರಿಂದ 38 ದಿನ ಬೇಕು ಹೌದಲ್ರಿ? ಈ 37ರಿಂದ 38 ದಿನದೊಳಗೆ ಒಂದ್ ರೌಂಡ್ 1,09,20,20,000 ನಂದು ಕ್ಲಾಸ್ ಒಂದ್ ರೌಂಡ್ ಹೊಡೆದು ಸೆಕೆಂಡ್ ರೌಂಡ್ಗೆ ಬರ್ಬೋದು ಅಂತ ನನಗೆ ನಂದೊಂದು ಪ್ರೆಡಿಕ್ಷನ್. ವಿಶ್ವಾಸ ಅಲ್ಲ ಆಲ್ರೆಡಿ. ಯಾಕೆ ಹೇಳ್ರಿ? ಯಾವ ವಿಶ್ವಾಸದ ಮೇಲೆ ಹೇಳ್ತೀರಿ? ಯಾವ ವಿಶ್ವಾಸದ ಮೇಲೆ ಹೇಳ್ತೀನಿ ಅಂದ್ರೆ ಆಲ್ರೆಡಿ ನಾನು 4 ಲೆವೆಲ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀನಿ. ಸರ್ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್ ಕಂಪ್ಲೀಟ್ ಆಗೈತಿ. ಇನ್ನು ಕೇವಲ 5, 6 2 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಇದು ಒಂದೇ ಎವಿಡೆನ್ಸ್. ಇದು ನಾನು 100% ಸಕ್ಸಸ್ ಆಗ್ತೀನಿ ಅಂತ ವಿಶ್ವಾಸಕ್ಕೆ. 2ನೇದು ಗ್ಯಾರಂಟಿ ಏನೈತ್ರಿ? ಮೈ ಅಕೌಂಟ್, ಮೈ ಟೀಮ್ ಎಲ್ಲೈತದ ಇಲ್ಲಿ ನೋಡ್ರಿ. 2ನೇ ಗ್ಯಾರಂಟಿ ಎದ್ರದಂದ್ರೆ ಇಲ್ಲಿ ನೀವ ನೋಡ್ರಿ, ಇರೋದೇ 6 ಲೆವೆಲ್. ಫಸ್ಟ್ ಲೆವೆಲ್ನಾಗ 2 ಜನ ಬರ್ತಾರೆ, ಇದು ಕಂಪ್ಲೀಟ್ ಆಗೈತಿ. 2ನೇ ಲೆವೆಲ್ನಾಗ 4 ಜನ ಬರ್ತಾರೆ, ಇದು ಕಂಪ್ಲೀಟ್ ಆಗೈತಿ. 3ನೇ ಜನರೊಳಗೆ 8 ಜನ ಬರ್ತಾರೆ, ಇದು ಕಂಪ್ಲೀಟ್ ಆಗೈತಿ. 4ನೇ ಜನರೊಳಗೆ ಇನ್ನ 5 ಜನ ಬಂದ್ರೆ ಅದು ಕಂಪ್ಲೀಟ್ ಆಗ್ತೈತಿ. ಇನ್ನು ಉಳಿದಿರೋದು ಕೇವಲ 5 ಲೆವೆಲ್. 2 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಂದು ಹೊರಗೆ ಬಂದ್ಬಿಡ್ತೀನಿಲ್ಲ. ಹೌದು ಸರ್. ಹೌದು ಸರ್, ಹೌದು. ನೀವ್ ಹೇಳ್ರಿ, ಕೇವಲ 2,500 ರೂಪಾಯಿದೊಳಗೆ ಇನ್ನು ನಾನು 48 ಗಂಟೆನೂ ಆಗಿಲ್ಲ 4 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೀನಿ. ಇನ್ನು 2 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 1,09,20,000 ರೂಪಾಯಿ ನನ್ನ ಪಾಕೆಟ್ಗೆ ಬೀಳ್ತೈತಿ. ಹೌದು. ಇದು ನನ್ನ ಇವತ್ತಿನ ಪ್ರೆಸೆಂಟೇಶನ್. ಈಗ ನಾನು ಮುಗಿಸ್ತೀನಿ.